ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ನಾಗರಿಕರ ಆಕ್ರೋಶ. ಹೆದ್ದಾರಿ ಕಾಮಗಾರಿ ತಡ ಮಾಡುತ್ತಿರುವ ಹೆದ್ದಾರಿ ಪ್ರಾಧಿಕಾರ. 1 ವರ್ಷ ಕಳೆದರೂ ಪೂರ್ಣಗೊಳ್ಳದ ಕಾಮಗಾರಿ. ಮರಗಳ ಮಾರಣ ಹೋಮ ಮಾಡಿದ ಹೆದ್ದಾರಿ ಪ್ರಾಧಿಕಾರ. ರಾಜ್ಯ ಮಾಹಿತಿ ಆಯುಕ್ತರ ಜೊತೆ ಅಧಿಕಾರಿಗಳ ಸಭೆ. ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಾಗಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಹಿತಿ ನೀಡಲು ನಿರ್ಲಕ್ಷ್ಯ ಮಾಡಿದ 287 ಅಧಿಕಾರಿಗಳಿಗೆ 28 ಲಕ್ಷ ದಂಡ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಂಪತಿಗಳು ಚಿಕ್ಕಬಳ್ಳಾಪುರಕ್ಕೆ ಭೇಟಿ. ನಗರದ ಚರ್ಚ್ನಲ್ಲಿ ಚಿತ್ರೀಕರಣದ ಪ್ರಯುಕ್ತ ಬಂದಿದ್ದ ನಟ ಶಿವಣ್ಣ, ಅಭಿಮಾನಿ ಮಹೇಶ್ ಮನೆಗೆ ಭೇಟಿ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದೇ ನಮೂದಿಸಲು ಬಲಗೈ ಸಮುದಾಯದ ಒಕ್ಕೂಟದ ಮುಖಂಡರ ಮನವಿ. ಜಾತಿ ಗಣತಿಯಲ್ಲಿ ಉಪಜಾತಿ ನಮೂದಿಸದೆ ಹೊಲೆಯ ಎಂದೇ ನಮೂದಿಸಲು ವಿನಂತಿ. ವಾರ್ತೆಗಳ ವಿವರ. ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾನವೀಯತೆಯೇ ಇಲ್ಲವಾಗಿದೆ. ದೇಶಾದ್ಯಂತ ಇವರು ಹಾಕಿರುವ ಹೆದ್ದಾರಿಗಳ ಪಕ್ಕದಲ್ಲಿ ಈವರೆಗೆ ಹೆದ್ದಾರಿ ಪ್ರಾಧಿಕಾರಿಗಳು ನೆಟ್ಟಿರುವ ಒಂದೇ ಒಂದು ಗಿಡ ಮರವಾಗಿಲ್ಲ. ಆದರೆ ಲಕ್ಷಾಂತರ ಮರಗಳ ಮಾರಣ ಹೋಮ ಮಾಡುವುದೇ ಇವರ ಕಾಯಕವಾಗಿದೆ. ನಗರದಲ್ಲಿ ಉಳಿದಿದ್ದ ಅಷ್ಟೋ ಇಷ್ಟೋ ಮರಗಳನ್ನು ಇಂದು ಹೆದ್ದಾರಿ ಪ್ರಾಧಿಕಾರ ಆಪೋಷಣ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಹೆದ್ದಾರಿ ಪ್ರಾಧಿಕಾರ ಎಂಬ ಯಮರೂಪಿ ಸಂಸ್ಥೆ ರಾಷ್ಟ್ರೀಯ ಹೆದ್ದಾರಿಯನ್ನು ಪೂರ್ಣಗೊಳಿಸುವ ಸೂಚನೆಗಳೇ ಕಾಣಿಸುತ್ತಿಲ್ಲ. ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಆರಂಭವಾಗಿ ವರ್ಷಗಳು ಉರುಳುತ್ತಿದ್ದರೂ ಕಾಮಗಾರಿ ಪೂರ್ಣಗೊಳಿಸದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಹೆದ್ದಾರಿಯ ಅಕ್ಕಪಕ್ಕ ಇದ್ದ ಸಹಸ್ರಾರು ಮರಗಳ ಮಾರಣ ಹೋಮ ಮಾಡುವಲ್ಲಿ ಆದರೆ ಹೆದ್ದಾರಿಯ ಪಕ್ಕ ಒಂದೇ ಒಂದು ಮರ ಬೆಳೆಸಲು ಈ ಪ್ರಾಧಿಕಾರಕ್ಕೆ ಕನಿಷ್ಠ ಜ್ಞಾನ ಇಲ್ಲವಾಗಿದೆ. ಇಂತಹ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ನೆಪದಲ್ಲಿ ದಿನಗಳನ್ನು ದೂಡುತ್ತಿದ್ದು ಪ್ರತಿನಿತ್ಯ ಅಪಘಾತಗಳು ನಡೆದು ಜನರು ಜೀವ ಕಳೆದುಕೊಳ್ಳುತ್ತಲೇ ಇದ್ದಾರೆ. ಒಂದು ಕಡೆ ಜನರ ಜೀವ, ಮತ್ತೊಂದು ಕಡೆ ಮರಗಳ ಮಾರಣ ಹೋಮದ ಮೂಲಕ ದಿನಗಳನ್ನಲ್ಲದೆ ವರ್ಷಗಳನ್ನೇ ದೂಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ನಗರದಲ್ಲಿ ಉಳಿದಿದ್ದ ಮರಗಳನ್ನು ಇಂದು ಆಪೋಷಣ ಪಡೆಯಿತು. ಸ್ನೇಹಿತರೆ, ಅಧಿಕಾರಿಗಳೇ, ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಆಡಳಿತಗಳ ನಮ್ಮ MG ರೋಡನ್ನು 1 ವರ್ಷ ಆಯಿತು ಅಗಲೀಕರಣಕ್ಕೆ ಕೈ ಹಾಕಿ. ಆ ಅಗಲೀಕರಣ ಇದುವರೆಗೂ ನಡೀತಾನೇ ಇದೆ. ಜನರು ಪರದಾಟ ಬೀಳ್ತಾ ಇದೆ. MG ರೋಡಲ್ಲಿ ಪ್ರತಿಯೊಂದು ಅಳತೆ ಪ್ರಕಾರ ಯಾವ ಅಳತೆ ಹೊಡಿತಾ ಇದ್ದಾರೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಒಂದೊಂದು ಸತಿ ಒಂದೊಂದು ಅಧಿಕಾರಿಗಳು ಮಾರ್ಗಗಳು ಹೋಗ್ತಾ ಇದ್ದಾವೆ. ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸ 50 ವರ್ಷದಲ್ಲಿ 50 ವರ್ಷ ಆಗಬೇಕು. ಆ ಥರ ಅಗಲೀಕರಣ ಮಾಡ್ತಾರೆ. ಇಲ್ಲ ಅಂದರೆ ಒಂದು ಅಧಿಕಾರಿಗಳಿಗೆ ಇದನ್ನು ಒಂದು ವ್ಯವಸ್ಥೆ ಮಾಡಿ ಅಳತೆ ಮಾಡಿ ಎಷ್ಟು ಮಾಡಬೇಕು, ಎಷ್ಟು ಹೊಡಿಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಕೈ ಹಾಕಿ. ಇದುವರೆಗೂ ಮಳೆ ಬಂತು, ಎಲ್ಲ ಬರ್ತಾಯಿದೆ, ಜನರು ನೀರು ಹೋಗ್ತಾನೆ ಇಲ್ಲ. ಚರಂಡಿಗಳಲ್ಲಿ MG ರೋಡಲ್ಲಿ ಕಸ ಕಡ್ಡಿ ತಗೊಂಬಂದಲ್ಲಿ ಹಾಕ್ತಾ ಇದ್ದಾರೆ. ಅಧಿಕಾರಿಗಳನ್ನ ಎಚ್ಚೆಚ್ಕೊಳ್ಬೇಕು ದಯವಿಟ್ಟು ನೀವು. ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕದಿರೋದು. ಆದಷ್ಟು ಬೇಗ MG ರೋಡು ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಈ ಸಮಯದಲ್ಲೇ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಹೆದ್ದಾರಿ ಅಗಲೀಕರಣದ ನೆಪದಲ್ಲಿ
ತಮಗೆ ಇಷ್ಟ ಬಂದಂತೆ ಅಗಲೀಕರಣ ಮಾಡಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಮ್ಮ ಇಷ್ಟ ಬಂದಂತೆ ವಿದ್ಯುತ್ ಕಂಬಗಳನ್ನು ನೆಟ್ಟು ತಮ್ಮನ್ನು ಕೇಳುವವರೇ ಇಲ್ಲ, ಪ್ರಶ್ನೆ ಮಾಡುವವರಂತೂ ಇಲ್ಲವೇ ಇಲ್ಲ ಎಂಬಂತೆ ವರ್ತಿಸುತ್ತಿದೆ. ಪ್ರಸ್ತುತ ವರ್ಷದ ಮಾರ್ಚ್ ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಇದೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಮಲ್ಲಿಕಾರ್ಜುನ್ ಎಂಬುವವರು ಕೊಚ್ಚಿಕೊಂಡಿದ್ದರು. ಆದರೆ ಇವರಿಗೆ ಅಂಬಾಭವಾನಿ ಹೋಟೆಲ್ ಪಕ್ಕದಲ್ಲಿರುವ ಚಿನ್ನದಂಗಡಿ ಒಡೆಯಲು ಸಾಧ್ಯವಾಗಿಲ್ಲ. ಇಂತಹ ಹೆದ್ದಾರಿ ಪ್ರಾಧಿಕಾರದವರು ಹಾವು ಹೋಗುವಂತೆ ಅಡ್ಡಾದಿಡ್ಡಿ ಹಾಕಿರುವ ವಿದ್ಯುತ್ ಕಂಬಗಳಿಗೆ ಸಂಪರ್ಕ ಕಲ್ಪಿಸಲು ಇಂದು ಕಾಮಗಾರಿ ಆರಂಭಿಸಿದ್ದಾರೆ. ಸುಮಾರು 1 ವರ್ಷಗಳಿಂದ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಬೀದಿ ರೋಡ್ಗಳು, ಈ ರೋಡುಗಳು ಸುಮಾರು 1 ವರ್ಷ 6 ತಿಂಗಳಾಗೈತಿ. ಇವತ್ತವರೆಗೂ ರೋಡ್ ಕ್ಲಿಯರ್ ಮಾಡಿಲ್ಲ. ಟ್ರಾಫಿಕ್ ತೊಂದರೆ ಆಗ್ತಾ ಇದೆ. ಮತ್ತು ನಮ್ಮ ಬೀದಿ ವ್ಯಾಪಾರಸ್ಥಗಳು ಜಾಸ್ತಿ ತೊಂದರೆ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಬೀದಿ ವ್ಯಾಪಾರಸ್ಥಗಳು ಮಾಡೋಕ್ಕೆ ಮಳೆ ಬಂದರೆ, ನೀರು ಬಂದರೆ ಗಾಡಿಗಳು ತಳ್ಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದ್ರ ಏನಿದ್ರು ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ MP ಇದ್ದಾರೆ ಸುಧಾಕರ್ ಅವರು, ಬಂದು ಒಂದ್ಸಲಿ ರೌಂಡ್ ಹೊಡ್ಕೊಂಡು ಹೋದ್ರು. ಈಗ ಮಳೆಗಳು ಬರ್ತಾ ಇರೋ ಕಾರಣದಿಂದ ಯಾರು ಬಂದು ಚೆಕ್ ಮಾಡ್ತಾ ಇಲ್ಲ. ಇಲ್ಲಿ ಎಷ್ಟು ತೊಂದರೆಗಳಾಗ್ತಾ ಇದ್ದಾವೆ, ಏನು ತೊಂದರೆಗಳಾಗ್ತಾ ಇದ್ದಾವೆ, ಬಂದು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಬಗೆಹರಿಸಿ ಕೂಡಲೇ ಏನು ಬೇಕಾದರೂ ಇಲ್ಲಿ ಕ್ರಮ ತಗೊಂಡು ಮತ್ತೆ ಇಲ್ಲಿ ಚರಂಡಿ ಮಾಡ್ತಾ ಇದ್ದಾರೆ. ಚರಂಡಿ ಅಲ್ಲಿ ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇನೋ ಎಲೆಕ್ಷನ್ಗೋಸ್ಕರ ಏನೋ ಮಾಡ್ತಾ ಇದ್ದಾರೆ, ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಎಲೆಕ್ಷನ್ ಇನ್ನು 2-3 ವರ್ಷಗಳಲ್ಲಿ ಬರುತ್ತೆ. ಈ ಕಾರಣದಿಂದ ಇವರು ಸುಮ್ಮನೆ ಬರೋದು ಊಟಕ್ಕಿಲ್ಲ ಆಟಕ್ಕಿಲ್ಲ ಅಂತೇಳಿ ಬಂದು ಇಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೂಡಲೇ ಬಂದು ಇಲ್ಲಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮೊದಲು ಇಲ್ಲಿ ರೋಡು ಕ್ಲಿಯರ್ ಮಾಡಿಕೊಡ್ಬೇಕು. ಟ್ರಾಫಿಕ್ ಜಾಸ್ತಿ ತೊಂದರೆ ಆಗ್ತಾ ಇದೆ, ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ. ಕಟ್ಟಿಂಗ್ ಇಲ್ಲಿ ರೋಡ್ ಕಟ್ಟಿಂಗ್ ಅಂತ ಹೇಳ್ತಾರೆ, ಬಂದು ಒಂದೊಂದು ಥರ ಅಳತೆ ಮಾಡ್ತಾ ಇದ್ದಾರೆ. ಯಾವುದೇ ಥರ ಕ್ಲಿಯರ್ ಕಟ್ ಅಳತೆ ಅನ್ನೋ ಯಾವುದು ಕೊಟ್ಟಿಲ್ಲ. ಇವಾಗ ಎಲ್ಲೋ ಕಟ್ಟಿಂಗ್ ಅಂತ ಹೇಳ್ತಾರೆ, ಈಗ ರೆಡ್ ಕಟ್ಟಿಂಗ್ ಅಂತ ಹೇಳ್ತಾರೆ. ಸುಮಾರು 1 ವರ್ಷ 6 ತಿಂಗಳಾಗೈತೆ. ಮತ್ತು ಯಾವ ಟೈಮಲ್ಲಿ ಯಾವಾಗ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಇವ್ರು ಬಂದು ಜನವರಿ ಕ್ಲಿಯರ್ ಮಾಡ್ತೀರಿ, 3 ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀರಿ ಅಂತೇಳಿ ಹೇಳಿದ್ದು, ಇವತ್ತವರೆಗೂ ಕ್ಲಿಯರ್ ಮಾಡಿಲ್ಲ. ಫಸ್ಟ್ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಕ್ಲಿಯರ್ ಮಾಡಿ ಕೂಡಲೇ ಈ ಟ್ರಾಫಿಕನ್ನು ಕ್ಲಿಯರ್ ಮಾಡಬೇಕು. ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ, ಅವರಿಗೆ ವಹಿವಾಟುಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಪರಿಣಾಮ MG ರಸ್ತೆಯ ಅಕ್ಕಪಕ್ಕದಲ್ಲಿ ಕೆಲ ಮರಗಳನ್ನು ಇಂದು ಕಡಿದು ಮುಗಿಸಿದ್ದಾರೆ. ಇನ್ನು 1 ವರ್ಷದ ಹಿಂದೆ ನಗರದ MG ರಸ್ತೆಯಲ್ಲಿ ಹೆದ್ದಾರಿ ಕಾಮಗಾರಿ ಆರಂಭಿಸಿದ್ದು, MG ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಅಂಗಡಿಗಳವರೇ ಕಟ್ಟಡಗಳನ್ನು ತೆರವು ಮಾಡಿದರು. ಹಾಗೆ ತೆರವು ಮಾಡುವುದರಲ್ಲಿಯೂ ರಾಜಕೀಯ ಬೆರೆಸಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಒಂದೊಂದು ಜಾಗದಲ್ಲಿ ಒಂದೊಂದು ಅಳತೆಗೆ ಕಟ್ಟಡಗಳನ್ನು ಕೆಡವಿದ್ದಾರೆ. ಇನ್ನು ಹೆದ್ದಾರಿ ಕಾಮಗಾರಿ ಕಾರಣ ಬೀದಿ ಬದಿ ವ್ಯಾಪಾರಿಗಳು MG ರಸ್ತೆಗೆ ಕಾಲಿಡಲು ಸಾಧ್ಯವಾಗದ ಸ್ಥಿತಿ ಇದ್ದು, ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದ ವಿರುದ್ಧ ಪ್ರತಿನಿತ್ಯ ಶಾಪ ಹಾಕುತ್ತಲೇ ಇದ್ದಾರೆ. ಒಟ್ಟಿನಲ್ಲಿ ರಸ್ತೆ ಕಾಮಗಾರಿ ನೆಪದಲ್ಲಿ ಮರಗಳ ಮಾರಣ ಹೋಮವನ್ನೇ ಮಾಡಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕನಿಷ್ಠ 1 ಮರವನ್ನು ಬೆಳೆಸಿಲ್ಲ. ಇಂತಹ ಅಧಿಕಾರಿಗಳು ನೂರಾರು ವರ್ಷಗಳ ಇತಿಹಾಸವಿದ್ದ ಅರಳಿ ಮರ ಸೇರಿದಂತೆ ಸಾವಿರಾರು ಮರಗಳನ್ನು ಕಡಿದು ಪರಿಸರ ಹಾನಿ ಮಾಡಿದ್ದು, ಹೆದ್ದಾರಿ ಕಾಮಗಾರಿ ನೆಪದಲ್ಲಿ ಅನೇಕ ಅಪಘಾತಗಳಿಗೂ ಕಾರಣರಾಗಿದ್ದಾರೆ. ಆದರೂ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಇನ್ನಾದರೂ ಕಾಮಗಾರಿಗೆ ವೇಗ ಹೆಚ್ಚಿಸಿ ಆದಷ್ಟು ಶೀಘ್ರದಲ್ಲಿ ಮುಗಿಸಲಿದ್ದಾರಾ ಗೊತ್ತಿಲ್ಲ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಹಾಗೂ ರಾಜಶೇಖರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳೊಂದಿಗೆ ಇಂದು ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಜಾಗೃತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಜಾಗೃತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಅವರು, ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಯೋಜಿಸಲಾಗುತ್ತಿದೆ. ಇತ್ತೀಚೆಗೆ ಬಂದಿರುವ ಕೆಲ ತೀರ್ಪುಗಳು ಹಾಗೂ ನಿಯಮಾವಳಿಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಕಾರ್ಯಕ್ರಮವಾಗಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಮಾಡಲು 2005ರಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆಯನ್ನು ತಂದಿದೆ. ಅದನ್ನು ಸರಳಗೊಳಿಸುವ ಉದ್ದೇಶ ನಮ್ಮದಾಗಿದೆ ಎಂದರು.
ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ ತರುವುದು, ಹೊಣೆಗಾರಿಕೆಗೆ ಉತ್ತೇಜನ ನೀಡುವುದು ಹಾಗೂ ಭ್ರಷ್ಟಾಚಾರ ತಡೆಯುವ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರ ಕಾಯ್ದೆ ತಂದಿದೆ. ಈ ಕಾಯ್ದೆ ಹೋರಾಟದಿಂದ ಬಂದಿರುವುದು. ಇದು ಜನಪರ ಹಾಗೂ ಜನರಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಈ ರೀತಿ ಶಿಬಿರಗಳನ್ನು ಏರ್ಪಡಿಸಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ 2024ರ ಏಪ್ರಿಲ್ ತಿಂಗಳಿನಿಂದ ಈ ವರ್ಷದ ಆಗಸ್ಟ್ವರೆಗೂ 10,777 RTI ಅರ್ಜಿಗಳು ಸಲ್ಲಿಸಿದ್ದಾರೆ. ಅದರಲ್ಲಿ 9,837 ಅರ್ಜಿಗಳು ವಿಲೇವಾರಿಯಾಗಿದೆ. ಇನ್ನು 772 ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಬಾಕಿ ಇದೆ. ರಾಜ್ಯದಲ್ಲಿ ಹೆಚ್ಚು ಅರ್ಜಿಗಳು RDPR ಹಾಗೂ ರೆವೆನ್ಯೂ ಇಲಾಖೆಗೆ ಸೇರಿದ್ದಾಗಿದೆ ಎಂದರು. ಮಾಹಿತಿ ಹಕ್ಕಿನ ಅರ್ಜಿಗಳಿಗೆ ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ಆಯೋಗದಿಂದ ದಂಡವನ್ನು ವಿಧಿಸಲಾಗುತ್ತದೆ. ಆಯೋಗ ಜಾರಿಗೆ ಬಂದು 20 ವರ್ಷವಾಗಿದ್ದು ಈವರೆಗೆ ರಾಜ್ಯದಲ್ಲಿ 10.8 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 287 ಅಧಿಕಾರಿಗಳಿಗೆ ಆಯೋಗದಿಂದ 28.78 ಲಕ್ಷ ದಂಡ ವಿಧಿಸಿದ್ದಾರೆ. ಅದರಲ್ಲಿ 69 ಜನ ಅಧಿಕಾರಿಗಳು 6.90 ಲಕ್ಷ ದಂಡ ಕಟ್ಟಿದ್ದಾರೆ. ಉಳಿದ 20.8 ಲಕ್ಷ ರೂಪಾಯಿ ಬಾಕಿ ಕಟ್ಟಬೇಕಾಗಿದೆ. ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಎಂದು ರಾಜ್ಯ ಮಾಹಿತಿ ಹಕ್ಕು ಆಯುಕ್ತರು ಸೂಚನೆ ನೀಡಿದರು. ಮಾಹಿತಿ ಹಕ್ಕು ಕಾಯ್ದೆಯಡಿ ಬರುವ ಅರ್ಜಿಗಳಲ್ಲಿ ಕೇಳಿದ ಪ್ರಶ್ನೆಗೆ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡದೆ ಸಂಬಂಧಪಡದ ಉತ್ತರಗಳನ್ನು ನೀಡುವ ಮೂಲಕ ಜಾರಿಕೊಳ್ಳುತ್ತಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಆಯುಕ್ತರೇ ಸಮರ್ಪಕ ಉತ್ತರ ನೀಡಲಿಲ್ಲ. ಜಿಲ್ಲೆಯ ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ನಾಮಫಲಕ ಪ್ರದರ್ಶನ ಮಾಡಿಲ್ಲ ಎಂಬ ಪ್ರಶ್ನೆಗೆ ನಾವು ಸೂಚನೆ ನೀಡಿದ್ದೇವೆ ಎಂದು ಹೇಳುವ ಮೂಲಕ ಆಯುಕ್ತರು ಜಾರಿಕೊಂಡರು. ಇನ್ನು ಕಚೇರಿಗಳಲ್ಲಿ ಮಾಹಿತಿ ಅಧಿಕಾರ ಯಾರೆಂಬುದೇ ಗೊತ್ತಿರಲ್ಲ. ಟಪಾಲಿನಲ್ಲಿ ಅರ್ಜಿ ಸ್ವೀಕರಿಸಲ್ಲ ಎಂಬ ಪ್ರಶ್ನೆಗೆ ಟಪಾಲಿನಲ್ಲಿ ಅರ್ಜಿ ಸ್ವೀಕರಿಸಬೇಕು ಎಂದರು. ಆದರೆ ಸ್ವೀಕರಿಸುತ್ತಿಲ್ಲವಲ್ಲ ಎಂದು ಕೇಳಿದರೆ ಸಮರ್ಪಕ ಉತ್ತರ ನೀಡಲಿಲ್ಲ. ಮಾಡಿರೋರು ಮತ್ತು ಸಿಇಒ ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ 2024 ಏಪ್ರಿಲಿಂದ ಆಗಸ್ಟ್ ತನಕ ನೋಡಿದಾಗ 10,777 RTI ಅರ್ಜಿಗಳು ಸಲ್ಲಿಕೆಯಾಗಿದೆ. ಇದು ವಿಲೇವಾರಿ ಪ್ರಮಾಣ ತುಂಬ ಚೆನ್ನಾಗಿದೆ. ಇಲ್ಲಿ 9,837 ಅರ್ಜಿಗಳು ವಿಲೇವಾರಿ ಆಗಿದ್ದಾವೆ. ಇನ್ನು ಕೇವಲ ಒಂದಷ್ಟು ಬಾಕಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಬಾಕಿ ವಿಲೇವಾರಿಗಳಿದ್ದಾವೆ. ಇನ್ನಷ್ಟು ನಮ್ಮ ಆಯೋಗದ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ 772 ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆದು ನಮ್ಮ ಮುಂದೆ ಇದ್ದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ನಾವು ಪಂಚಾಯಿತಿ ಸಂಬಂಧಪಟ್ಟಂಥ RDPR ಇಲಾಖೆದೇ ಅತಿ ಹೆಚ್ಚು ಇರೋದು. ಯಾಕೆಂದರೆ ಯಾವ ಜನರಿಗೆ ನೇರವಾಗಿ ಸಂಪರ್ಕ ಪಡ್ತವೆ RDPR, ರೆವಿನ್ಯೂ, ಅರ್ಬನ್ ಡೆವಲಪ್ಮೆಂಟ್ ಈ ಥರದ್ದು ಆ ಡಿಪಾರ್ಟ್ಮೆಂಟ್ಗಳಿಂದನೇ ಅರ್ಜಿಗಳು ಜಾಸ್ತಿ ಇದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ 368 ಅರ್ಜಿಗಳು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಥವು ಇದ್ದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ 212 ಅರ್ಜಿಗಳು ಬಾಕಿ ಇದ್ದಾವೆ. ಸೋಷಿಯಲ್ ವೆಲ್ಫೇರಲ್ಲಿ 33, ಅರ್ಬನ್ ಡೆವಲಪ್ಮೆಂಟಲ್ಲಿ 31, ವಾಟರ್ ರಿಸೋರ್ಸಲ್ಲಿ 21, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 19, ಫಾರೆಸ್ಟಲ್ಲಿ 18, PWD 17 ಈ ಥರ ಇದೆ. ಇನ್ನು ಉಳಿದಿದ್ದು ಜಿಲ್ಲೆಗಳ ಇಲಾಖೆಗಳೆಲ್ಲ ಸಿಂಗಲ್ ಡಿಜಿಟ್ ಇದೆ. ನಮ್ಮ ರಾಜ್ಯ ಮಟ್ಟಕ್ಕೆ ನಾವು ನೋಡಿದಾಗ 41,104 ಅರ್ಜಿಗಳು ವಿಲೇವಾರಿಗೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳು ನಮ್ಮ ಮುಂದೆ ಬರೋಂಥವೆಲ್ಲ ದ್ವಿತೀಯ ಮೇಲ್ಮನವಿ ಅರ್ಜಿಗಳು. ಆ ಅರ್ಜಿಗಳು 41,104 ಅರ್ಜಿಗಳಿದೆ. ನಾವು ಆಯುಕ್ತರಾಗಿ ಬಂದಾಗ ಈ ಅರ್ಜಿಗಳ ಸಂಖ್ಯೆ 54,000 ಇತ್ತು. 7 ತಿಂಗಳೊಳಗಡೆ ಅದು 41,000ಕ್ಕೆ ಇಳಿದಿದೆ. ಆಯೋಗ ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋಂಗೆ ಯಾರು ಮಾಹಿತಿ ಕೊಡೋದಿಲ್ಲ ಅಂತ PIOಗಳಿಗೆ ದಂಡವನ್ನು ಕೂಡ ವಿಧಿಸುತ್ತೆ. ನಮ್ಮ ಹತ್ರ ಇರೋಂಥ ಮಾಹಿತಿ ಪ್ರಕಾರ 19/7/25 ಒಟ್ಟು ಈ ಆಯೋಗ ಏನು 20 ವರ್ಷ ಆಯಿತು ಇದು ಬಂದು ಜಾರಿಗೆ ಬಂದು 10,699 PIOಗಳಿಗೆ ಅಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ 10,46,46,450 ರೂಪಾಯಿ ದಂಡವನ್ನು ವಿಧಿಸಿದೆ. ಅದರಲ್ಲಿ ದಂಡವನ್ನು ಕಟ್ಟಿರೋ ಅಂಥವರು 2,119 ಜನ ಮಾತ್ರ. ಅದನ್ನು ಈಗ ರಿಕವರಿಗೆ ಎಲ್ಲ ಆಯೋಗ ಕ್ರಮ ತಗೊಳ್ತಾ ಇದೆ. ಅಂದರೆ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಬರಿತಾ ಇದೆ. ಅಂದರೆ 10 ಕೋಟಿನಲ್ಲಿ 10.08 ಕೋಟಿನಲ್ಲಿ 2.45 ಕೋಟಿ ಮಾತ್ರ ರಿಕವರಿ ಆಗಿದೆ. ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ 287 ಅಧಿಕಾರಿಗಳಿಗೆ ಇಲ್ಲಿ ಆಯೋಗ ಇದುವರೆಗೂ ದಂಡವನ್ನು ಹಾಕಿದೆ.
28,70,000 ದಂಡ ಹಾಕಿದೆ. ಅದರಲ್ಲಿ 69 ಜನ 6,90,000 ಕಟ್ಟಿದ್ದಾರೆ. ಇನ್ನೂ 20,80,000 ಬಾಕಿ ಇದೆ ಇಲ್ಲಿ ಈ ಜಿಲ್ಲೆದು. ನಾನು ಅದನ್ನೇ ಈಗ DC ಅವ್ರಿಗೆ ಹೇಳಿದೆ, ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡ ಚಲನಚಿತ್ರದ ಹಿರಿಯ ನಾಯಕ ಶಿವರಾಜ್ ಕುಮಾರ್ ದಂಪತಿಗಳು ಸದ್ದಿಲ್ಲದೆ ಚಿಕ್ಕಬಳ್ಳಾಪುರದ ಅಭಿಮಾನಿಯೊಬ್ಬರ ಮನೆಗೆ ಭೇಟಿ ಕೊಟ್ಟು ಮಧ್ಯಾಹ್ನದ ಊಟ ಸವಿದು ಹೋಗಿದ್ದಾರೆ. ಸಿನಿಮಾ ಚಿತ್ರೀಕರಣದ ಹಿನ್ನೆಲೆಯಲ್ಲಿ ಬಂದಿದ್ದ ಶಿವಣ್ಣ ಅಭಿಮಾನಿಯ ಮನೆಗೆ ಬಂದು ಹೋಗಿದ್ದಾರೆ. ಕನ್ನಡ ಚಿತ್ರರಂಗ ಎಂದರೆ ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರದ್ದೇ ದಾರಿಯಲ್ಲಿ ನಡೆ ನುಡಿ ಅನುಸರಿಸಿ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಅವರ ಡ್ಯಾಡಿ ಚಿತ್ರದ ಚಿತ್ರೀಕರಣಕ್ಕಾಗಿ ಚಿಕ್ಕಬಳ್ಳಾಪುರದ ನಂದಿಬೆಟ್ಟ ಹಾಗೂ ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿರುವ ಚರ್ಚ್ನಲ್ಲಿ ಶೂಟಿಂಗ್ ಮುಗಿಸಿ ನಂತರ ಶಿವರಾಜ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ನಗರದ ಟೌನ್ ಹಾಲ್ ಬಳಿ ಇರುವ ಅಭಿಮಾನಿ ಮಹೇಶ್ ಮನೆಗೆ ಭೇಟಿ ಕೊಟ್ಟರು. ದುಬಾರಿ ಕಾರಿನಲ್ಲಿ ಬಂದ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ದಂಪತಿಗಳನ್ನು ಅಭಿಮಾನಿ ಮಹೇಶ್ ಕುಟುಂಬದವರು ಅದ್ದೂರಿಯಾಗಿ ಬರಮಾಡಿಕೊಂಡು ಯೋಗಕ್ಷೇಮ ವಿಚಾರಿಸಿ ಮಧ್ಯಾಹ್ನದ ಊಟ ಸವಿದು ಹೋಗಿದ್ದಾರೆ. ಚಿಕ್ಕಬಳ್ಳಾಪುರದ ಮಹೇಶ್ ಕುಟುಂಬಕ್ಕೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಮಹೇಶ್ ಕುಟುಂಬಕ್ಕೂ ನಟ ಶಿವರಾಜ್ ಕುಟುಂಬಕ್ಕೂ ಉತ್ತಮ ಸಂಬಂಧ ಇದ್ದು, ಚಿಕ್ಕಬಳ್ಳಾಪುರದ ಕಡೆ ಚಿತ್ರೀಕರಣ ಇದ್ದಾಗಲೆಲ್ಲ ಮಹೇಶ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬದ ಜೊತೆ ಸ್ವಲ್ಪ ಕಾಲ ಕಳೆದು ಹೋಗುವುದಕ್ಕೆ ಮಹೇಶ್ ಕುಟುಂಬಸ್ಥರು ಖುಷಿ ಪಡ್ತಿದ್ದಾರೆ. ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಚಿಕ್ಕಬಳ್ಳಾಪುರದ ಮಹೇಶ್ ಅವರ ಮನೆಗೆ ಬರುವುದು ಅಭಿಮಾನಿಗಳಿಗೆ ಗುಪ್ತವಾಗಿಟ್ಟಿದ್ದು, ಸದ್ದಿಲ್ಲದೆ ಬಂದು ಸದ್ದು ಮಾಡಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಶಿವರಾಜ್ ಕುಮಾರ್ ಬರುವ ವಿಚಾರ ತಿಳಿದ KV ದತ್ತಿ ಅಧ್ಯಕ್ಷ ನವೀನ್ ಕಿರಣ್ ಮತ್ತು ಕೆಲ ಅಭಿಮಾನಿಗಳು ಸೇರಿ ಶಿವಣ್ಣ ಅವರನ್ನು ಸನ್ಮಾನಿಸಿದರು. ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ಕಂಡು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟಿದ್ದಾರೆ. ನನ್ನ ಹೆಸರು ಮಮತಾ ಮಹೇಶ್ ಅಂದ್ಬಿಟ್ಟು. ಶಿವರಾಜ್ ಕುಮಾರ್ ಅವರು ನಂದಿ ಹಿಲ್ಸಲ್ಲಿ ಡ್ಯಾಡ್ ಶೂಟಿಂಗ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಚರ್ಚಲ್ಲೂ ಶೂಟಿಂಗ್ ಇತ್ತು. ಮಧ್ಯಾಹ್ನ ನನ್ನ ಮಗನಿಗೆ ಅವ್ರು ತುಂಬ ಆತ್ಮೀಯರಾಗಿದ್ದಾರೆ. ಅದರಿಂದ ಅವ್ರು ನಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡಿ, ದಂಪತಿಗಳಿಬ್ಬರು ಬಂದಿದ್ದರು, ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರು. ಬಂದು ಊಟ ಮಾಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಎಲ್ಲ ಅಭಿಮಾನಿಗಳು ಬಂದಿದ್ದರು, ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಇದು ಮಾಡಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಸ್ಟಾರ್ ನಟರು ನಿಮ್ಮ ಮನೆಗೆ ಭೇಟಿ ಕೊಟ್ಟು ನಿಮಗೆ ಖುಷಿ ಆಗ್ತದೆ ಅದು ನೋಡಿದ್ರಲ್ಲ? ಮೊದಲಿಂದನೂ ನಮ್ಮ ಹಸ್ಬೆಂಡ್ಗೂ ತುಂಬ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವ್ರಿಗೂ. ಹಂಗಾಗಿ ಅವರೂ ರಾಜ್ಕುಮಾರ್ ಜೊತೆ ತುಂಬ ಫೋಟೋಸು ಇವು ಎಲ್ಲ ತೆಗೆಸ್ಕೊಂಡಿದ್ದಾರೆ. ಅವ್ರನ್ನೂ ತುಂಬ ಭೇಟಿ ಮಾಡಿದ್ದಾರೆ. ಆ ರೀತಿ ಮೊದಲಿಂದನೂ ಇದೆ ಅವ್ರಿಗೂ, ಬಾಂಡಿಂಗ್ ಚೆನ್ನಾಗಿದೆ. ಈ ಸಲ ನನ್ನ ಮನೆ RRR ಪಿಕ್ಚರ್ ಪ್ರೀ-ರಿಲೀಸ್ಗೂ ಬಂದಿದ್ದರು ಶಿವರಾಜ್ ಕುಮಾರು. ಬಟ್ ಅವತ್ತು ತುಂಬ ಕ್ರೌಡ್ ಆಗೋಗ್ಬಿಟ್ಟಿದ್ರು. ಸೊ ಅದಕ್ಕೆ ಅವ್ರು ಅವತ್ತು ಹಂಗೆ ರಿಟರ್ನ್ ಹೊರಟ್ಬಿಟ್ರು. ಒಳಗೆ ಬಂದು 1 ಸೆಕೆಂಡು ಇದ್ಬಿಟ್ಟಿರು, ಹಂಗೆ ಹೊರಟ್ಬಿಟ್ರು. ಮತ್ತು ಈಗ ಬಂದಿದ್ದರು. ಸೊ ಈ ಸಲ 1 ಅವರ್ ಹಂಗಿದ್ದು ಇದು ಮಾತಾಡ್ಕೊಂಡು ಊಟ ಎಲ್ಲ ಮಾಡಿ ಹೋಗಿದ್ದಾರೆ. ಖುಷಿ ಆಯಿತು ಬಂದಿದ್ದಕ್ಕೆ. ಒಬ್ಬ ಸ್ಟಾರ್ ನಟರು ಭೇಟಿ ಕೊಟ್ಟಿದ್ದಾರಲ್ವ, ಅದರಿಂದ ಖುಷಿಯಾಗಿದೆ. ಅಂದರೆ ಯಾರಿಗೂ ತುಂಬ ಪಬ್ಲಿಕ್ ಮಾಡಿರಲಿಲ್ಲ, ಆದ್ರೂ ಬಂದಿದ್ದರು. ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇದು ಮಾಡಿ ಹೋದರು. ಮತ್ತು ಇಲ್ಲೂ ಊಟ ಮುಗಿಸ್ಕೊಂಡು ಚರ್ಚಲ್ಲಿ ಶೂಟಿಂಗ್ ಇತ್ತು, ಮತ್ತು ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದಾರೆ. ಇಲ್ಲ, ಮಾಮೂಲಿಯಾಗಿ ಜನರಲ್ಲಾಗಿ ಮಾತಾಡಿದ್ರು ಅಷ್ಟೇ. ಹಾಂ, ತಾಂಬೂಲ ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಅವ್ರಿಗೆ ಆರತಿ ಎಲ್ಲ ಮಾಡಿಬಿಟ್ಟು ಇದು ಮಾಡ್ಕೊಂಡ್ವಿ. ನಮ್ಮ ಜೊತೆಗೆ ನವೀನ್ ಕಿರಣ್ ಅವರು ಎಲ್ಲ ಇದ್ದರು. ಎಲ್ಲ ಅವ್ರಿಗೂ ಸನ್ಮಾನ ಅದು ಮಾಡಿ ಇದು ಮಾಡಿದ್ವಿ. ಹಾಂ, ಎಲ್ಲ ಖುಷಿಪಟ್ಟರು ಅವರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಸರ್ಕಾರ ಸೆಪ್ಟೆಂಬರ್ 22ರಿಂದ ಆಗಸ್ಟ್ 7ರವರೆಗೆ 15 ದಿನಗಳ ಕಾಲ ಹೊಸ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದು, ಸಮುದಾಯದವರು ಕಡ್ಡಾಯವಾಗಿ ಹೊಲೆಯ ಎಂದು ನಮೂದಿಸುವಂತೆ ಚಿಕ್ಕಬಳ್ಳಾಪುರ ಬಲಗೈ ಸಮುದಾಯದ ಒಕ್ಕೂಟದ ಮುಖ್ಯಸ್ಥರು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ತ್ಯಾಗರಾಜ್ ಅವರು, ಬಲಗೈ ಸಮುದಾಯಗಳಲ್ಲಿ 29 ಜಾತಿಗಳನ್ನು ಸೇರಿಸಲಾಗಿದ್ದು, ಇದರಲ್ಲಿ ಟೋಟಿ, ಹೊಲೆಯ, ಛಲವಾದಿ ಸೇರಿದಂತೆ ಹಲವು ಸಮುದಾಯಗಳು ಸೇರಿವೆ. ಎಲ್ಲರೂ ಜಾತಿಗಣತಿಯಲ್ಲಿ ಹೊಲೆಯ ಎಂದೇ ನಮೂದಿಸುವ ಮೂಲಕ ಸಮುದಾಯದ ಸಂಖ್ಯೆಯನ್ನು ಸರ್ಕಾರಕ್ಕೆ ತೋರಿಸುವ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ಸಮುದಾಯದ ಜನಸಂಖ್ಯೆಯನ್ನು ನಿಖರವಾಗಿ ಲೆಕ್ಕ ಹಾಕಲು ಯಾವುದೇ ಗಣತಿದಾರರು ಬಂದಾಗ ಉಪಪಂಗಡಕ್ಕೆ ಸೇರಿದ್ದರೂ ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಬೇಕು. ಉಪಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು. ಜಾತಿ ಕಾಲಂನಲ್ಲಿ ಯಾರೂ ಉಪಜಾತಿ ನಮೂದಿಸಬಾರದು. ಹಾಗೆಯೇ ನಿಮ್ಮ ಸರಿಯಾದ ವಿದ್ಯಾಭ್ಯಾಸ, ಜಮೀನು, ಆರ್ಥಿಕ ಸ್ಥಿತಿಗಳ ಮಾಹಿತಿ ನೀಡಬೇಕೆಂದು ಅವರು ಕೋರಿದರು. ಇನ್ನು ಧರ್ಮದ ಕಾಲಂನಲ್ಲಿ ಹಲವರು ಬೌದ್ಧ ಧರ್ಮ ಎಂದು ನಮೂದಿಸುತ್ತಾರೆ, ಉಳಿದವರು ಹಿಂದೂ ಧರ್ಮ ಎಂದೇ ನಮೂದಿಸುತ್ತಾರೆ. ಈ ಎರಡರಲ್ಲಿ ಯಾವುದೇ ಬರೆಸಿದರೂ ತಪ್ಪಿಲ್ಲ. ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಧರ್ಮ ಎಂದು ಬರೆಸುತ್ತಾರೆ, ಉಳಿದವರು ಹಿಂದೂ ಎಂದು ನಮೂದಿಸಲಿ. ಆದರೆ ಜಾತಿ ಕಾಲಂನಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಉಪಜಾತಿಗಳನ್ನು ನಮೂದಿಸದೆ ಹೊಲೆಯ ಎಂದೇ ನಮೂದಿಸುವಂತೆ ಅವರು ಕೋರಿದರು. ನಮ್ಮ ಸಮುದಾಯ ಎಲ್ಲ ಮುಖಂಡರು, ಎಲ್ಲ ಸ್ವಾಮೀಜಿಗಳು, ಎಲ್ಲ ರಾಜಕಾರಣಿಗಳು, ಎಲ್ಲ ಜನಪ್ರತಿನಿಧಿಗಳು, ಕವಿಗಳು, ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಏನು ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಸಮೀಕ್ಷೆ ಮಾಡ್ತಾಯಿದೆ 22/9/25ರಂದು, ಈ ಸಮೀಕ್ಷೆಯಲ್ಲಿ ಏನು ಜಾತಿ ಕಾಲಂನಲ್ಲಿ ಜಾತಿ ಉಪಜಾತಿಗಳು ನಮೂದಿಸುವಾಗ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ನಮೂದಿಸಬಾರದು. ಎಲ್ಲರೂ ಸಹ ವಲಯ ಜಾತಿನಲ್ಲಿಯೂ ವಲಯ ಅಂತ ಬರೆಸಬೇಕು, ಉಪಜಾತಿಯಲ್ಲೂ ಸಹ ವಲಯ ಅಂತ ಬರೆಸಬೇಕು. ಆದರೆ ಈ ಮಾಧ್ಯಮದಲ್ಲಿ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಹಾಗೂ ಶಿಕ್ಷಕ ವೃಂದದವರಿಗೆ, ಏನು ಸಮೀಕ್ಷೆ ಮಾಡ್ತಕ್ಕಂಥವರಿಗೆ ಶಿಕ್ಷಕರಿರ್ತಾರೋ ಅವ್ರು ಯಾವುದೇ ಕಾರಣಕ್ಕೆ ನೀವು ಆದಿ ಕರ್ನಾಟಕನ, ಆದಿ ದ್ರಾವಿಡ ಅಂತ ಕೇಳಬಾರ್ದು. ನಿಮ್ಮ ಜಾತಿ ವಲಯ ಅಂತಲೇ ಕೇಳಬೇಕು. ನಾವು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿದ್ದೇವೆ, ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಸಂದೇಶವನ್ನು ಈಗಾಗಲೇ ರವಾನೆ ಆಗಿದೆ. ಏನು ಬಲಗೈ ಜಾತಿಗೆ ಸಂಬಂಧಪಟ್ಟಂಥ ಜಾತಿಗಳಿರ್ತದೋ ಆ ಜಾತಿನಲ್ಲಿ ವಲಯ ಅಂತಲೇ ಬರೆಸ್ಬೇಕನ್ನೋದು ಈಗಾಗಲೇ ರಾಜ್ಯಕ್ಕೆಲ್ಲ ಸಂದೇಶವನ್ನು ಕೊಟ್ಟಿದ್ದೇವೆ. ಇನ್ನು ಧರ್ಮ ಅನ್ನೋದು ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಕೆಲವರು ಹಿಂದೂ ಧರ್ಮ ಅಂತ ಬರೆಸ್ತಾರೆ, ಬೌದ್ಧ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ನಾವುಗಳು, ವಿದ್ಯಾವಂತರಾದ ನಾವುಗಳು ಬೌದ್ಧ ಧರ್ಮವನ್ನು ಧರ್ಮದ ಕಾಲಂನಲ್ಲಿ ಬರೆಸಬಹುದು. ಅದರಲ್ಲಿ ಯಾವುದೇ ರೀತಿಯಾದ ಗೊಂದಲ ಇಲ್ಲ, ಅದರಲ್ಲಿ ಗೊಂದಲನೂ ಸೃಷ್ಟಿಸುವಂಥ ಅವಶ್ಯಕತೆಯೂ ಇಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಆಗಸ್ಟ್ 7ರವರೆಗೆ 15 ದಿನಗಳ ಕಾಲ ಹೊಸ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದು, ಸಮುದಾಯದವರು ಕಡ್ಡಾಯವಾಗಿ ಉಪ್ಪಾರ ಎಂದು ನಮೂದಿಸುವಂತೆ ಚಿಕ್ಕಬಳ್ಳಾಪುರ ಉಪ್ಪಾರ ಮಹಾಸಭಾದ ವೆಂಕಟೇಶ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪ್ಪಾರ ಸಮುದಾಯದ ಮುಖಂಡ ವೆಂಕಟೇಶ್, ಉಪ್ಪಾರ ಸಮುದಾಯ ಜನಸಂಖ್ಯೆಯನ್ನು ನಿಖರವಾಗಿ ಲೆಕ್ಕ ಹಾಕಲು ಯಾವುದೇ ಗಣತಿದಾರರು ಬಂದಾಗ ಉಪಪಂಗಡಕ್ಕೆ ಸೇರಿದ್ದರೂ ಜಾತಿ ಕಾಲಂನಲ್ಲಿ ಉಪ್ಪಾರ ಎಂದು ಬರೆಸಬೇಕು. ಉಪಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು. ಜಾತಿ ಕಾಲಂನಲ್ಲಿ ಯಾರೂ ಉಪಜಾತಿ ನಮೂದಿಸಬಾರದು. ಹಾಗೆಯೇ ನಿಮ್ಮ ಸರಿಯಾದ ವಿದ್ಯಾಭ್ಯಾಸ, ಜಮೀನು, ಆರ್ಥಿಕ ಸ್ಥಿತಿಗಳ ಮಾಹಿತಿ ನೀಡಬೇಕೆಂದು ಅವರು ಕೋರಿದರು.
ಈ ಹಿಂದೆ ರಾಜ್ಯ ಸರ್ಕಾರದಿಂದಲೇ ನಡೆಸಿರುವ ಜಾತಿ ಗಣತಿಯಲ್ಲಿ ಉಪ್ಪಾರ ಸಮುದಾಯದವರ ಜನಸಂಖ್ಯೆ ತೀರಾ ಕಡಿಮೆ ದಾಖಲಿಸಿದ್ದು, ಇದರ ವಿರುದ್ಧ ಸಮುದಾಯ ಪ್ರತಿಭಟನೆ ಮಾಡಿತ್ತು. ಹಾಗಾಗಿ ಪ್ರಸ್ತುತ ನಡೆಯಲಿರುವ ಜಾತಿ ಗಣತಿಯಲ್ಲಿ ಉಪ್ಪಾರ ಎಂದು ನಮೂದಿಸುವ ಮೂಲಕ ಸಮುದಾಯದ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಸರ್ಕಾರಕ್ಕೆ ತೋರಿಸಿಕೊಟ್ಟರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಮುದಾಯಕ್ಕೆ ಸಿಗಲಿವೆ ಎಂದು ಅವರು ಕೋರಿದರು. ಉಪ್ಪಾರ ಸಮಾಜ ಜನಗಣತಿಯಲ್ಲಿ ಕಮ್ಮಿ, ಇಲ್ಲಿ ಬೆರಳು ಎಣಿಕೆ ಅಷ್ಟು 2ರಿಂದ 3 ಲಕ್ಷ ತೋರಿಸಿದ್ರು. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳು ಸಿದ್ದರಾಮಯ್ಯನವರ ವಿರುದ್ಧ ನಾವು ಜಾತಿ ಗಣತಿಯಲ್ಲಿ ನಮ್ಮನ್ನು ಕಮ್ಮಿ ತೋರಿಸಿದ್ರಿ ಅಂದ್ಬಿಟ್ಟು ಎಲ್ಲ ಕಡೆನೂ ಒಂದು ಪ್ರತಿಭಟನೆ ಮಾಡಿದ್ರು. ಮತ್ತು ನಮ್ಮ ಗುರುಗಳು ಸಹ ಮಾಡಿರೋದು ಸರಿಯಿಲ್ಲ, ನಮಗೆಲ್ಲ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತೈತೆ, ಈ ಜಾತಿ ಗಣತಿಯನ್ನು ನಾವು ಒಪ್ಪಲ್ಲ ಅಂದ್ಬಿಟ್ಟು ಸರ್ಕಾರಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಬಿಸಿ ಮುಟ್ಟಿಸಿದ್ರಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಅದೇ ರೀತಿ ಎಲ್ಲ ಸಂಘಟನೆಗಳು ಸ್ವಲ್ಪ ಮಾಡಿರೋ ಸರಿಯಿಲ್ಲ ಅಂದ್ಬಿಟ್ಟು ಪುನಃ ಈಗ ಜನಗಣತೆ ಎಲ್ಲ ಕಡೆನೂ 22ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ ಅದು ಸ್ವಲ್ಪ ಗೊಂದಲ ಐತೆ. ಆದ್ರೂ 22ನೇದಿಂದ ಶುರು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಐತೆ. ಏನು ಸರ್ಕಾರದಿಂದ ಅಧಿಕಾರಿಗಳು ಬರ್ತಾರೆ, ಆ ಅಧಿಕಾರಿಗಳು ಮನೆ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿದಾಗ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಮುಖಂಡರು, ನಮ್ಮ ಸಂಘಟನೆ ಕಾರ್ಯಕರ್ತರು, ಸಮಾಜದ ಮುಖಂಡರು ಅವ್ರನ್ನ ಖುದ್ದಾಗಿ ಕರ್ಕೊಂಡೋಗಿ ಮನೆ ಭೇಟಿ ಮಾಡಿ ರಾಜ್ಯದಲ್ಲಿ ನಾವು ಇದೊಂದು ಸುವರ್ಣ ಅವಕಾಶ ನಮಗೆ. ಯಾರು ಅಷ್ಟೇ ಉಪಜಾತಿಗಳು 100 ಇದ್ಕೊಳ್ಳಿ, ನಮಗೆ ಜಾತಿ ಕಾಲಮ್ ನಂಬರ್ 9ರಲ್ಲಿ ಬರೀ ಉಪ್ಪಾರ ಅಂತ ನಮೂದನೆ ಮಾಡಬೇಕು ಅಂತ ನಾವು ರಾಜ್ಯಾದ್ಯಂತ ಮುಖಂಡರು ಮತ್ತು ಸಂಘದ ಎಲ್ಲ ಲೀಡರ್ಗಳು, ಎಲ್ಲ ಅಧ್ಯಕ್ಷರುಗಳು ನಾವು ಇದೊಂದು ಪೂರ್ವ ಸಭೆ ನಡೆಸಿ, ಆ ಸಭೆಯಲ್ಲಿ ಎಲ್ಲ ಕರ್ನಾಟಕಾದ್ಯಂತ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ಗಳು ಮಾಡಿ ಆ ಮುಖಂಡರುಗಳು ಎಲ್ಲ ಸೇರಿಕೊಂಡು ಆ ತಾಲೂಕು, ಜಿಲ್ಲಾ ಮತ್ತು ಗ್ರಾಮಕ್ಕೆ ಅವರು ಅಧಿಕಾರಿಗಳು ಯಾರು ಬರ್ತಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮನೆಗೆ ಹೋಗ್ಬಿಟ್ಟು ಜಾತಿ ಗಣತೆ ಏನು ಅವ್ರ ಮನೆಯಲ್ಲಿ ಏನು ಅವರು ಯಾವ ಥರ ಇದ್ದಾರೆ, ಏನು ಉದ್ಯೋಗ ಮಾಡ್ತಾರೆ, ಹಾಗೆ ಅದೇ ರೀತಿ ಅವರ ಜಾತಿ ಕಾಲಮಲ್ಲಿ ಸೊಪ್ಪು ಕ್ಯಾಸ್ಟ್ಗಳು ಏನೋ ಬರ್ಸಿದ್ದೀರಾ, ಬರೀ ಉಪೋರ ಅಂತ ನಮೂದನೆ ಮಾಡಬೇಡಿ ಅಂತ ನಮ್ಮ ಗುರುಗಳು ಸಹ ನಾವು ಮೀಟಿಂಗಲ್ಲಿ ಹೇಳಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 2 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಆಟೋ ರಿಕ್ಷಾಗೆ ಹಾನಿಯಾಗಿದೆ. ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶ್ರೀನಿವಾಸಪುರದ ಕೋಲಾರ ಸರ್ಕಲ್ ಬಳಿ ಇಂದು ಮುಂಜಾನೆ ಮಳೆಯ ಆರ್ಭಟಕ್ಕೆ ಬೃಹತ್ ಮರವೊಂದು ಧರೆಗೆ ಉರುಳಿ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿದೆ. ಇದರ ಪರಿಣಾಮ 4 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಈ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ದ ಆಟೋ ರಿಕ್ಷಾ ಮೇಲೂ ಮರದ ಕೊಂಬೆಗಳು ಬಿದ್ದು ಹಾನಿಯಾಗಿದೆ. ಅದೃಷ್ಟವಶಾತ್ ಘಟನೆ ನಡೆದ ಸಮಯದಲ್ಲಿ ಆಟೋ ಚಾಲಕ ಕಾಫಿ ಕುಡಿಯಲು ಹೋಗಿದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮುರಿದು ಬಿದ್ದ ವಿದ್ಯುತ್ ಕಂಬಗಳು ಮತ್ತು ತಂತಿಗಳು ಪೆಟ್ಟಿಗೆ ಅಂಗಡಿ ಹಾಗೂ ರಸ್ತೆಯ ಮೇಲೆ ಬಿದ್ದಿದ್ದವು. ಮುಂಜಾನೆ ಸಮಯವಾಗಿದ್ದರಿಂದ ರಸ್ತೆಯಲ್ಲಿ ಜನಸಂಚಾರ ಕಡಿಮೆ ಇತ್ತು. ಹೀಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿದ ಕೂಡಲೇ ಬೆಸ್ಕಾಂ ಮತ್ತು ಪುರಸಭೆ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರವನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಮುರಿದು ಬಿದ್ದ ವಿದ್ಯುತ್ ಕಂಬಗಳನ್ನು ಬದಲಾಯಿಸಿ ವಿದ್ಯುತ್ ಸರಬರಾಜು ಪುನರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಘಟನೆಯಿಂದಾಗಿ ಸ್ಥಳೀಯ ಪ್ರದೇಶದಲ್ಲಿ ಕೆಲವು ಸಮಯ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.
ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪ್ರತಿ ಮನೆಯನ್ನು ಕಡ್ಡಾಯವಾಗಿ ಸಮೀಕ್ಷೆ ಮಾಡಬೇಕೆಂದು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಏರ್ಪಡಿಸಿದ್ದ 2025 ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂಗವಾಗಿ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನ ಗಣತಿದಾರರ ಮತ್ತು ಮೇಲ್ವಿಚಾರಕರ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಅವರು ಎಲ್ಲ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಯಾರೂ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಎಲ್ಲ ಟೀಚರ್ಸು ಮತ್ತೆ ಅದರಲ್ಲಿ ಯಾರ್ಯಾರು ಎನ್ಯುಮರೇಟರ್ಸ್ ಇದ್ದಾರೆ, ಯಾಕಂದ್ರೆ ಸ್ವಲ್ಪ ನಮಗೆ ಶಾರ್ಟ್ ಫಾಲ್ ಇದ್ದಿದ್ದರಿಂದ ಬೇರೆ ಡಿಪಾರ್ಟ್ಮೆಂಟ್ಸ್ನವರು ನಾವು ಕರ್ಕೊಂಡಿದ್ವಿ. ಸೊ ಅಷ್ಟು ಎನ್ಯುಮರೇಟರ್ಸ್ನ ನಾವಿವತ್ತು ನ್ಯಾಷನಲ್ ಕಾಲೇಜ್ನಲ್ಲಿ PUC ಬ್ಲಾಕ್ನಲ್ಲಿ ಅವರಿಗೆ ಇವತ್ತು ನಾಳೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಬಹಳಷ್ಟು ಸಕ್ಸಸ್ಫುಲ್ ಆಗಿ ಟ್ರೈನಿಂಗ್ ಕೂಡ ನಮ್ಮ ಎಲ್ಲ ಎನ್ಯುಮರೇಟರ್ಸ್ ಕೂಡ ಸಹಕರಿಸಿ ತಗೊಳ್ತಾ ಇದ್ದಾರೆ. ನಮ್ಮ BCM ಇಲಾಖೆ ಕಡೆಯಿಂದ, ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಹಳಷ್ಟು ಪ್ರೋತ್ಸಾಹ ಕೂಡ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ಇದು ಬಂದು ಸೋಷಿಯಲ್ ಎಜುಕೇಶನಲ್ ಸರ್ವೆ ಅಂತಂದ್ಬಿಟ್ಟು, ಯಾಕಂತಂದ್ರೆ ಸೋಷಿಯಲ್ ಎಜುಕೇಶನಲ್ ಸ್ಟೇಟಸ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ಒಂದು ಸರ್ವೆ ಪ್ರತಿಯೊಂದು ಹೌಸ್ ಹೋಲ್ಡ್ ಅಲ್ಲಿ ಕೈಗೊಳ್ಳಲೇಬೇಕು ಅಂತಂದ್ಬಿಟ್ಟು ಗೌರ್ಮೆಂಟ್ನ ಆದೇಶ ಇತ್ತು. ಈಗಾಗಲೇ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಕ್ಕೆ ಅಭಿನಂದನೆ ಹೇಳಿದ ಅವರು, ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಪ್ರತಿ ಮನೆಗೂ ಭೇಟಿ ನೀಡಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ಪಡೆಯಬೇಕು. ಒಂದು ವೇಳೆ ನೀವು ಭೇಟಿ ಮಾಡಿದ ಮನೆಯಲ್ಲಿ ಸದಸ್ಯರು ಇಲ್ಲದೆ ಹೋದರೆ ಅಂತಹ ಮನೆಗೆ ನಾವು ನಿಮ್ಮ ಮನೆಗೆ ಭೇಟಿ ನೀಡಿದ್ದೆವು, ನೀವು ಇರಲಿಲ್ಲ, ನೀವು ಮನೆಗೆ ಬಂದ ಕೂಡಲೇ ನಮ್ಮನ್ನ ಸಂಪರ್ಕ ಮಾಡಬೇಕೆಂದು ಚೀಟಿ ಅಂಟಿಸಬೇಕೆಂದು ಹೇಳಿದರು. ಪ್ರತಿಯೊಬ್ಬ ಗಣತಿದಾರರು ಪ್ರತಿ ಮನೆಗೂ ಭೇಟಿ ನೀಡಿ ಮಾಹಿತಿ ಪಡೆಯಬೇಕು. ಈ ಸಮೀಕ್ಷೆಯಲ್ಲಿ ಗಣತಿದಾರರು ಸುಳ್ಳು ಮಾಹಿತಿ ನೀಡುವುದು, ಸರ್ಕಾರದ ಆದೇಶವನ್ನು ಗಾಳಿಗೆ ತೂರುವುದು ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಒಳ ಮೀಸಲಾತಿ ಸಮೀಕ್ಷೆಯ ಗೌರವಧನವನ್ನು ಕೇವಲ 2 ರಿಂದ 3 ದಿನಗಳಲ್ಲಿ ನಿಮ್ಮ ಖಾತೆಗೆ ಹಾಕಲಾಗುವುದೆಂದು ತಿಳಿಸಿದ್ದಾರೆ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಾದಕ ವಸ್ತುಗಳ ಸೇವನೆ, ಗಾಂಜಾ, ಸಿಗರೇಟ್, ಪಾನ್ ಮಸಾಲಾಗಳನ್ನು ಯಥೇಚ್ಛವಾಗಿ ಸೇವಿಸಿ 15 ವರ್ಷದ ಮಕ್ಕಳು ನಶೆಯಲ್ಲಿ ಮುಳುಗಿ ಭವಿಷ್ಯ ಹಾಳು ಮಾಡಿಕೊಳ್ತಿದ್ದಾರೆ. ಈ ಬಗ್ಗೆ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮುಂದೆ ದಲಿತ ಮುಖಂಡರು ಅಳಲು ತೋಡಿಕೊಂಡ ಘಟನೆ ಇಂದು ನಡೆಯಿತು. ಚಿಂತಾಮಣಿ ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉಪವಿಭಾಗ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ಸಭೆಯನ್ನು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ವಿಶ್ವನಾಥ್ ಅವರು, ಸಾರ್ವಜನಿಕರು ಎಲ್ಲೆಂದರಲ್ಲಿ ಸಿಗರೇಟ್, ಪಾನ್ ಮಸಾಲಾ, ಗುಟ್ಕಾ ಸೇವನೆ ಮಾಡಿ ನಶೆಯಲ್ಲಿ ತೇಲಾಡುತ್ತಿದ್ದಾರೆ. ಸಾರ್ವಜನಿಕರು ಹೇಳಿದರೂ ಉಪಯೋಗವಾಗುತ್ತಿಲ್ಲ. ಜೊತೆಗೆ ಶಾಲಾ ಕಾಲೇಜುಗಳ ಸಮೀಪ ಇರುವ ಚಿಲ್ಲರೆ ಅಂಗಡಿಗಳಲ್ಲಿ ಗುಟ್ಕಾ, ಗಾಂಜಾ ಇನ್ನಿತರೆ ನಶೆ ಪದಾರ್ಥಗಳು ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಮಾದಕ ವಸ್ತುಗಳ ಮಾರಾಟಗಾರರನ್ನು ಹಿಡಿದು ಮಕ್ಕಳನ್ನು ರಕ್ಷಣೆ ಮಾಡಬೇಕೆಂದು ಎಸ್ಪಿ ಮುಂದೆ ಅಳಲು ತೋಡಿಕೊಂಡರು. ಅದೇ ಪ್ರಕಾರ ಟಿಪ್ಪು ನಗರದಲ್ಲಿ ಜೂಜಾಟ ಆಡ್ತಾರೆ, ಸಾಕಷ್ಟು ಜನ ಮಕ್ಕಳು ಜೂಜಾಟ ಆಡ್ತಿದ್ದಾರೆ ಅಂತ ಹೇಳ್ತು. ಕಾಲಕಾಲಕ್ಕೆ ಜೂಜಾಟಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಜರುಗಿಸಿ ಕೇಸ್ಗಳನ್ನು ದಾಖಲೆ ಮಾಡಿದ್ದೇವೆ. ಮತ್ತೆ ತುಂಬಾ ಕಡೆ ಟ್ರಾಫಿಕ್ ಜಾಮ್ ಇದೆ, ರಸ್ತೆಗಳು ಇಕ್ಕಟ್ಟಿದೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸೂಕ್ತ ಸಿಬ್ಬಂದಿಗಳನ್ನು ಹಾಕಿ ಕಾಲಕಾಲಕ್ಕೆ ಅದನ್ನ ಕ್ರಮ ಕೈಗೊಳ್ತಾ ಇದ್ದೀವಿ. ಇನ್ನು ಮುಂದೆ ನಿಮ್ಮಲ್ಲಿ ಇನ್ನೇನಾದ್ರು ನಮ್ಮಲ್ಲಿ ಉತ್ತಮ ಪಡಿಸುವಂಥದ್ದು ಅಥವಾ ಕುಂದುಕೊರತೆ ರೀತಿಯಲ್ಲಿ ಪೊಲೀಸಲ್ಲಿ ಹಂತವಾಗಿ ಅದಕ್ಕೇನು ನಾವು ಪರಿಹಾರ ಕಂಡು ಹಿಡ್ಕೋಬಹುದು ಅಂತ ಹೇಳಿ ಆ ಪ್ರಕಾರ ಕ್ರಮ ಜರುಗಿಸಿ ಅಂತ ಹೇಳಿ ಮಾತಾಡ್ಕೊಡ್ತೀನಿ. ನಮಸ್ಕಾರ. ದುಶ್ಚಟಗಳಿಗೆ ಸಿಲುಕುವ ನಶೆ ಪದಾರ್ಥಗಳು ಈ ಹಿಂದೆ ಚಿಂತಾಮಣಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತಿತ್ತು. ಇದಕ್ಕೆಲ್ಲ ಡಿಜಿಪಿ ಅವರು ಕಡಿವಾಣ ಹಾಕಿದ್ರು. ಆದರೆ ಇದೀಗ ಮತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾರಾಟ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಚಿಕ್ಕ ಮಕ್ಕಳು ಯಥೇಚ್ಛವಾಗಿ ನಶೆ ಪದಾರ್ಥಗಳ ಸೇವನೆ ಹವ್ಯಾಸ ಮಾಡಿಕೊಂಡು ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ. ಹಲವಾರು ಮಕ್ಕಳ ಪೋಷಕರು ಸಂಪರ್ಕಿಸಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮುಖಂಡರು ಅಳಲು ತೋಡಿಕೊಂಡರು. ದಲಿತ ಮುಖಂಡ ಅಮರ್ ಮಾತನಾಡಿ, ದಲಿತರಿಗೆ ಶಿಕ್ಷಣ ಕೊರತೆ ಜೊತೆಗೆ ಅರಿವು ಕಮ್ಮಿ ಇದೆ. ಎಸ್ಸಿ ಎಸ್ಟಿ ಜನಾಂಗದ ಮುಖಂಡರು ಪರ ವಿರೋಧ ಠಾಣೆಯಲ್ಲಿ ದೂರು ಕೊಟ್ಟಾಗ ತಡ ಮಾಡಿ ವಿಚಾರಣೆ ಮಾಡಿ ಪರಿಶೀಲಿಸಿ ಪೊಲೀಸರು ನ್ಯಾಯ ಕೊಡಿಸಬೇಕು. ಸಂಘ ಸಂಸ್ಥೆಗಳ ಮುಖಂಡರು ಠಾಣೆಗೆ ಆಗಮಿಸಿದಾಗ ತಿಳಿಗೊಳಿಸಿ ಎಲ್ಲರಿಗೂ ನ್ಯಾಯ ಕೊಡಿಸುವ ಕೆಲಸ ಪೊಲೀಸರು ಮಾಡಬೇಕೆಂದು ಮನವಿ ಮಾಡಿದರು. ಇನ್ನು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರ ಜೊತೆ ಒಡನಾಟ ಇಟ್ಟುಕೊಂಡು ಕಿಂಚಿತ್ತೂ ಉದ್ರಿಕ್ತ ಪ್ರಕರಣಗಳು ನಡೆಯದಂತೆ ಸಮಸ್ಯೆ ತಕ್ಷಣ ಬಗೆಹರಿಸಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಿ ಉತ್ತಮ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಯಾವುದೇ ಸಮಾಜಕ್ಕೆ ಭೇದ ಭಾವ ತೋರದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅವರು ಯಶಸ್ವಿಯಾಗಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಎಎಸ್ಪಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯಕುಮಾರ್, ಶಿವರಾಜ್, ಸಬ್ ಇನ್ಸ್ಪೆಕ್ಟರ್ಗಳಾದ ಪ್ರಕಾಶ್, ಶಹಬುದ್ದೀನ್, ರಮೇಶ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಆಶ್ರಯ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆಯಾಗಬೇಕು. ಆದರೆ ನಿವೇಶನ ಹಂಚಿಕೆಯಲ್ಲಿ ಜಾತಿ ರಾಜಕೀಯ ನಡೆದಿದ್ದು ದಲಿತರು ನಿವೇಶನ ವಂಚಿತರಾಗಿದ್ದಾರೆಂದು ಮೇಲೆಕೋಟೆ ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸಿದರು.
ದೊಡ್ಡಬಳ್ಳಾಪುರ ತಾಲೂಕಿನ ಬೀಡಿಕೆರೆ ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಾಗಿವೆ. ಕುಟುಂಬಗಳು ದೊಡ್ಡದಾಗಿ ಒಂದೊಂದು ಮನೆಯಲ್ಲಿ 4 ಸಂಸಾರಗಳು ವಾಸವಾಗಿವೆ. ಮನೆ ಕಟ್ಟಲು ಬೇರೆ ಜಾಗ ಇಲ್ಲ. ಮನೆಯಲ್ಲಿ ಜಾಗ ಇಲ್ಲದೆ ಬಹುತೇಕ ಸಂಸಾರಗಳು ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಮತ್ತೆ ಕೆಲ ಇಕ್ಕಾಟದ ಮನೆಯಲ್ಲಿ ಕಷ್ಟ ಸಹಿಸಿಕೊಂಡು ಬದುಕುತ್ತಿದ್ದಾರೆ. ಮೆಳೆಕೋಟೆ ಗ್ರಾಮ ಪಂಚಾಯಿತಿಯಿಂದ ಬೀಡಿಕೆರೆ ಗ್ರಾಮದ ಸರ್ಕಾರಿ ಗೋಮಾಳದಲ್ಲಿ 135 ನಿವೇಶನಗಳ ಹಂಚಿಕೆ ಮಾಡಲಾಗಿದ್ದು, ಅರ್ಹ ಫಲಾನುಭವಿಗಳಿಗೆ ಸಿಗಬೇಕಾದ ನಿವೇಶನಗಳು ಮನೆ, ಜಮೀನು, ತೋಟ ಇರುವ ಕುಟುಂಬಗಳಿಗೆ ಸಿಕ್ಕಿದೆ. ನಿವೇಶನಕ್ಕಾಗಿ ಹೋರಾಟ ಮಾಡಿದ ದಲಿತರಿಗೆ ನಿವೇಶನ ಕೊಡದೆ ವಂಚಿಸಿದ್ದಾರೆಂದು ದಲಿತರು ಪ್ರತಿಭಟನೆ ನಡೆಸಿದರು. ಗ್ರಾಮದ ಸರ್ಕಾರಿ ಗೋಮಾಳದಲ್ಲಿ ಅಂಬೇಡ್ಕರ್ ನಾಮಫಲಕ ಹಾಕಿದ ದಲಿತರು ನಿವೇಶನ ಹಂಚಿಕೆಯಲ್ಲಿ ಜಾತಿ ರಾಜಕೀಯ ನಡೆಸಿದ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಗ್ರಾಮದ ಉಮೇಶ್ ಮಾತನಾಡಿ, ಪಂಚಾಯಿತಿಯಿಂದ 135 ನಿವೇಶನಗಳ ಹಂಚಿಕೆ ಮಾಡಲಾಗಿದ್ದು, ಇದರಲ್ಲಿ 80% ನಿವೇಶನಗಳ ಜಮೀನು, ತೋಟ ಇರುವ ಶ್ರೀಮಂತರಿಗೆ ಹಂಚಿಕೆ ಮಾಡಲಾಗಿದೆ. ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ 40 ದಲಿತ ಕುಟುಂಬಗಳಿಗೆ ನಿವೇಶನ ಕೊಡದೆ ವಂಚಿಸಿದ್ದಾರೆ ಎಂದರು. ಕೊಡ್ರಿ ಅಂದ್ರೆ ಇಲ್ಲ, ಇದೆಲ್ಲ 30 ಸೈಟ್ ಆಗೋಗ್ಬಿಟ್ಟಿದೆ. 1998ರಲ್ಲಿ ಆಗೋಗ್ಬಿಟ್ಟೈತೆ, ನಿಮ್ದೇನು ಇಲ್ಲ, ನೀವು ಬೇಕಾದ್ರೆ ಮೇಲಕ್ಕೆ ಹೋಗ್ರಿ ಅಂತ ಹೇಳ್ತಾ ಇದಾರೆ ಯಾರೋ ಊರಿನ ಮೆಂಬರ್ ಅಧ್ಯಕ್ಷರು. ಅದಕ್ಕೆ ನಾವು ಇಲ್ಲೇ ಮಾಡ್ಕೊಂತೀವಿ, ಏನೇ ಕಷ್ಟ ನಾವು ಇಲ್ಲೇ ಸೈಟ್ ಮಾಡ್ಕೊಂತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಪಂಚಾಯತಿ ಮೆಂಬರ್ ಮೇಲಕ್ಕೆ ಮಾಡ್ಕೊಡ್ರಿ, ನಿಮ್ದು ಮೇಲಕ್ಕೆ ಬೇಕಾ ಮಾಡ್ಕೊಡ್ರಿ, ಇಲ್ಲಿ ಆಗೋಗ್ಬಿಟ್ಟೈತೆ. ಅದೇ 30 ಸೈಟ್ 33 ಸೈಟ್ ಹೆಂಗಾಯ್ತು ನಾನು ಕೇಳ್ರಿ, ಅದಕ್ಕೆ ಏನು ಹೇಳ್ತಾ ಇಲ್ಲ ಆನ್ಸರ್. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಬೀಡಿಕೆರೆ ಗ್ರಾಮದಲ್ಲಿ ಮೆಂಬರ್ಗಳಾದವರು ಪ್ರತಿಯೊಂದು ಸೈಟುನು ಅವ್ರಿಗೆ ಮಾಡ್ಕೊಂತಿದ್ದಾರೆ, ನಮ್ಗೇನು ಮಾಡ್ಕೊಟ್ಟಿಲ್ಲ. ನಾವು ಕೇಳೋದಿಕ್ ಹೋದ್ರೆ ಇಲ್ಲ ಇದೆಲ್ಲ ಆಗ್ಬಿಟ್ಟಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕನ್ನಡ ಕಾರ್ಯಕ್ರಮಗಳು ಪಟ್ಟಣಕ್ಕೆ ಸೀಮಿತವಾಗದೆ ಗಡಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕನ್ನಡದ ಜಾಗೃತಿ ಮೂಡಿಸುವಂತಾಗಲಿ ಎಂದು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬಿ ಅಮೀತ್ ಜಾನ್ ಸಲಹೆ ನೀಡಿದರು. ಗುಡಿಬಂಡೆ ಪಟ್ಟಣದ ವಿನಾಯಕ ನಗರದ ಶಿಕ್ಷಕ ರಾಮಾಂಜನೇಯ ಮನೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಂಡಿದ್ದ ಮನೆ ಅಂಗಳದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬಿ ಅಮೀತ್ ಜಾನ್, ತಾಲೂಕಿನ 7 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಗುಡಿಬಂಡೆ ತಾಲೂಕು ಕೇಂದ್ರದಲ್ಲಿ ನಡೆದಿವೆ. ಮುಂದಿನ ಸಮ್ಮೇಳನಗಳನ್ನು ಹೋಬಳಿ ಅಥವಾ ಗಡಿ ಭಾಗದಲ್ಲಿ ಮಾಡಿದರೆ ಗಡಿ ಭಾಗದಲ್ಲಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಕನ್ನಡದ ಅರಿವನ್ನು ಮೂಡಿಸಿದಂತಾಗುತ್ತದೆ ಎಂದು ಸಲಹೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಮಾತನಾಡಿ, ಗುಡಿಬಂಡೆ ತಾಲೂಕು ಕೇಂದ್ರದಲ್ಲಿ ಕನ್ನಡ ಭವನಕ್ಕೆ 23 ಗುಂಟೆ ಜಮೀನು ಮಂಜೂರು ಮಾಡಿಸಿದ್ದೇವೆ. ಕನ್ನಡ ಭವನ ನಿರ್ಮಾಣಕ್ಕೆ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಶಾಸಕರ ಬಳಿ ಒತ್ತಾಯ ಮಾಡಬೇಕಿದೆ ಎಂದರು. ನಮ್ಮ ಶಾಸಕರು ಅವತ್ತು ಅಲ್ಲಿ ಉದ್ಘಾಟನೆ ಮಾಡ್ಕೊಂಡು ಬಂದು 25 ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ, ಅದನ್ನು ಕಟ್ಟಡ ಆದಷ್ಟು ಬೇಗ ಮಾಡಿರಿ. ಮತ್ತೆ ಮನೆಗೆ ಹೋಗಿದ್ವಿ, ಮಂಜು ನಾವೆಲ್ಲ ಒಂದು ಟೀಮ್ 1 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ, ಪ್ಲಾನ್ ಮಾಡ್ಕೊಂಡು ಬನ್ರಿ ಅಂತ ಕೂಡ ಹೇಳಿದ್ರು ಶಾಸಕರು. ನಾವೇನು ಮಾಡ್ತಾ ಇದ್ದೀವಿ? ಅಭಿಮಾನ ಕಳೆದ ಮೇಲೆ ಇದೆ, ಎಲ್ಲಿ ಕೆಲಸ ಮಾಡಬೇಕಲ್ಲ ನಾವು. ಅದಕ್ಕೆ ಜಾಗ ಇದೆ, ಅನುದಾನ ಕೊಡೋರಿದ್ದಾರೆ, ನಾವೆಲ್ಲ ಕೇವಲ ಅದು ಮಂಜೂರ ಜವಾಬ್ದಾರಿ ಅಂತಲ್ಲ ನಾನು ಹೇಳ್ತಾ ಇರೋದು. ಗುಡಿಬಂಡೆ ಕನ್ನಡದ ಅಭಿಮಾನಿಗಳು ನಾವೆಲ್ಲ ಒತ್ತಾಯ ಮಾಡಬೇಕಲ್ವಾ? ಶಾಸಕರು ಬಂದಾಗ ಸಾರ್ ನೀವು ನಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರೆ ಅಂತ ಮಂಜು ಮಾತ್ರ ಕೇಳ್ಬೇಕಾ? ನಾವೆಲ್ಲರೂ ಅಭಿಮಾನಿಗಳಲ್ವಾ? ಇಲ್ಲ, ಮತ್ತೆ ನಾವು ಟೀಮ್ ಹೋಗಿದ್ವಿ, ಮಂಜು ಅವರ ಅಧ್ಯಕ್ಷರ ಆದ್ಮೇಲೆ ನಾವು ಹೋಗಿದ್ವಿ ಟೀಮು. 1 ಕೋಟಿ ರೂಪಾಯಿಗೆ ನೀವು ಪ್ಲಾನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ರು. ಮತ್ತೆ ಮಂಜು ಅವರು ಸರ್ವೇಯರ್ನ ಕರ್ಕೊಂಡು ಹೋಗಿ ಸರ್ವೆ ಕೂಡ ಮಾಡಿದ್ದಾರೆ. ಆಯ್ತಾ, ಯಾರೋ ಬೇರೆ ಅವರು ಒತ್ತುವರಿ ಮಾಡಿದ್ರು, ಅದಕ್ಕೆಲ್ಲ ಓಕೆ ಆಗಿದೆ. ಆದ್ರೆ ನಾವು ಸ್ವಲ್ಪ ಡಿಲೇ ಆಗ್ತದೆ, ನಿಧಾನ ಆಗ್ತದೆ, ನಾವು ಮಾಡ್ತಾ ಇದೀವಿ ಅಷ್ಟೇ. ಮಾನವ ಮತ್ತೆ ಮಂಗನಾಗಿ ಕವನ ವಾಚನ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸಲು ಕ್ರಿಯಾ ಯೋಜನೆ ಸಿದ್ಧಪಡಿಸಿದ್ದೇವೆ.
ತಿಂಗಳಿಗೆ 2-3 ಕಾರ್ಯಕ್ರಮಗಳನ್ನು ಮಾಡಲು ಉದ್ದೇಶಿಸಲಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಎಲ್ಲ ಕನ್ನಡಾಭಿಮಾನಿಗಳ ಸಹಕಾರ ಬೇಕಿದೆ ಎಂದರು. ತಾಲೂಕು ಕೇಂದ್ರದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಹೆಸರಿಗೆ 0.23 ಗುಂಟೆ ಜಮೀನು ಮಂಜೂರಾಗಿದ್ದು, ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಲ್ಯಾಂಡ್ ಆರ್ಮಿ ಅವರಿಗೆ ಸುಮಾರು 2 ಕೋಟಿಯ ಅಂದಾಜು ಪಟ್ಟಿ ಮಾಡುವಂತೆ ಸೂಚಿಸಿದ್ದಾರೆ. ಕನ್ನಡ ಭವನ ನಿರ್ಮಾಣಕ್ಕೆ ಮತ್ತೊಮ್ಮೆ ಶಾಸಕರ ಬಳಿ ಎಲ್ಲಾ ಸದಸ್ಯರ ತಂಡ ಹೋಗಿ ಮನವಿ ಮಾಡಬೇಕಿದೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ದೇಶದಲ್ಲಿ ರೈತರಿಗೆ ನಡೆಯುತ್ತಿರುವ ಅನ್ಯಾಯಗಳನ್ನು ತಡೆಯಲು ರೈತ ಸಂಘಟನೆಗಳು ಅವಶ್ಯಕವಾಗಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ ರೆಡ್ಡಿ ಹೇಳಿದರು. ಚೇಳೂರಿನ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ರೈತ ಸಂಘಟನೆ ಉದ್ಘಾಟನೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ ರೆಡ್ಡಿ ಅವರು, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ರೈತರು ಸಮಸ್ಯೆ ಎದುರಿಸುತ್ತಿದ್ದು, ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಅನೇಕ ರೈತರು ನಷ್ಟದ ಜೊತೆಗೆ ಸಾಲಗಾರರಾಗಿ ಬೇರೊಂದು ಕೆಲಸ ಮಾಡಿ ಸಾಲವನ್ನು ತೀರಿಸಲು ಮುಂದಾಗಿದ್ದಾರೆ. ಕೆಲವರು ದೊಡ್ಡ ಪಟ್ಟಣಗಳಲ್ಲಿ ವಲಸೆ ಹೋಗಿ ಕಂಪನಿಗಳ ಫ್ಯಾಕ್ಟರಿಗಳ ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಅನ್ನದಾತ ಎನಿಸಿಕೊಂಡಿರುವ ರೈತ, ದೇಶದ ಬೆನ್ನೆಲುಬಾಗಿರುವ ರೈತ ಇಂದು ಬೇರೊಂದು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಎಂದು అసమాధాన వ్యక్తపరిసిದರು. ఇప్పుడు మనమందరూ ఇద్దరు ఎంతమంది ఉన్నాము, నెక్స్ట్ 25వ తారీఖు ఉద్ఘాటన సమారంభం నాపొద్దు అందరూ ఒత్తాయిచ్చి మనం బాగేపల్లి తాలూకుల కాన్స్టిట్యున్సీలో ఒక కోల్డ్ స్టోరేజ్ అనేది ఒకటి చేయించుకోవాలి. దీనికి రైతులకు చాలా అనుకూలమైంది. ಸ್ವಂತ ಭೂಮಿ ಹೊಂದಿರುವ ರೈತ ಬೆಳೆಗಳನ್ನು ಬೆಳೆಯದೆ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುವ ಸ್ಥಿತಿ ಎದುರಾಗಿದೆ. ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಹಲವಾರು ಸಮಸ್ಯೆಗಳನ್ನು ಎದುರಿಸಲು ರೈತರು ಸಂಘಟನೆಗಳಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಬಾಗೇಪಲ್ಲಿಯಲ್ಲಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇನ್ನು ಪೂರ್ವಭಾವಿ ಸಮಾರಂಭದಲ್ಲಿ ದರಖಾಸ್ತು ಕಮಿಟಿ ಸದಸ್ಯ ಚಂದ್ರಶೇಖರ್ ರೆಡ್ಡಿ ಮಾತನಾಡಿ, ರೈತರ ಸಮಸ್ಯೆಗಳು ಪರಿಹರಿಸಲು ಯಾವ ರಾಜಕೀಯ ನಾಯಕರು ಕೈಜೋಡಿಸಲ್ಲ ಎಂದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಕಳೆದ ಕೆಲ ದಿನಗಳಿಂದ ಸುರಿದ ಉತ್ತಮ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ದೊಡ್ಡಕೆರೆ ಭರ್ತಿಯಾಗಿ ಕೋಡಿ ಹರಿಯುತ್ತಿದೆ. ಬೆಟ್ಟ ಗುಡ್ಡಗಳ ನಡುವೆ ಅಪಾರ ಪ್ರಮಾಣದಲ್ಲಿ ನೀರು ವ್ಯರ್ಥವಾಗಿ ಹರಿದು ಪಕ್ಕದ ಆಂಧ್ರ ಪ್ರದೇಶ ಸೇರುತ್ತಿದೆ. ಕಳೆದ ಕೆಲ ದಿನಗಳಿಂದ ಸುರಿದ ಉತ್ತಮ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ದೊಡ್ಡಕೆರೆ ಭರ್ತಿಯಾಗಿ ಕೋಡಿ ಹರಿಯುತ್ತಿದೆ. ಈ ಭಾಗದಿಂದ ಅಪಾರ ಪ್ರಮಾಣದ ಜಲರಾಶಿ ಹರಿದು ಆಂಧ್ರ ಸೇರುತ್ತಿದ್ದು, ಹರಿಯುವ ನೀರನ್ನು ಜಿಲ್ಲೆಯ ರೈತರಿಗೆ ಅನುಕೂಲವಾಗುವಂತೆ ಬಳಸಿಕೊಳ್ಳಬೇಕೆಂದು ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿನ ನೀರಿನ ಕೊರತೆಯನ್ನು ನಿವಾರಿಸಲು ಈ ನೀರನ್ನು ಸಮರ್ಥವಾಗಿ ನಿರ್ವಹಿಸಬೇಕೆಂಬುದು ಸ್ಥಳೀಯರ ಮುಖ್ಯ ಬೇಡಿಕೆಯಾಗಿದೆ. ಈ ಕುರಿತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜನ ಮನವಿ ಮಾಡಿದ್ದಾರೆ. ಜಿಲ್ಲೆಯ ನೀರಿನ ಕೊರತೆ ನೀಗಿಸಲು ಹರಿಯುತ್ತಿರುವ ಈ ನೀರನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕೆಂದು ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ತಡೆದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳಿಗೆ ಹರಿಸುವಂತೆ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಜಾರಿಗೆ ತಂದಿರುವ ಕೆಸಿ ವ್ಯಾಲಿ ಯೋಜನೆಯ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ಆರೋಪಗಳು ಇರುವಾಗ ನೈಸರ್ಗಿಕವಾಗಿ ಹರಿದು ಬರುತ್ತಿರುವ ಈ ಶುದ್ಧ ನೀರನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಸೂಕ್ತ ಎಂಬುದು ಜನರ ಅಭಿಪ್ರಾಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.
ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವ ಸಾಮಾಜಿಕ ಶೈಕ್ಷಣಿಕ ಗಣತಿ ವೇಳೆ ಸಮುದಾಯದ ಬಂಧುಗಳು ಜಾತಿ ಹಾಗೂ ಉಪಜಾತಿ ಕಾಲಂನಲ್ಲಿ ರೆಡ್ಡಿ ಎಂದು ನಮೂದಿಸಬೇಕೆಂದು ನಗರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ರೆಡ್ಡಿ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ವೇಮನ ರೆಡ್ಡಿ ಸಂಘದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ರೆಡ್ಡಿ ಮಾತನಾಡಿ, ಕಳೆದ ಜನಗಣತಿ ವೇಳೆ ನಮ್ಮ ರೆಡ್ಡಿ ಸಮಾಜದ ಜನಸಂಖ್ಯೆ ಅತಿ ಕಡಿಮೆ ಎಂಬಂತೆ ಬಿಂಬಿಸಲಾಗಿತ್ತು. ಕಾರಣ ನಮ್ಮ ರೆಡ್ಡಿ ಸಮಾಜದಲ್ಲಿ ಹಲವಾರು ಉಪಪಂಗಡಗಳಿದ್ದು ಅದನ್ನು ಪರಿಗಣಿಸಿ ಜೊತೆಗೆ ಗಣತಿದಾರರ ಮಾಹಿತಿ ಕೊರತೆಯಿಂದಾಗಿ ರೆಡ್ಡಿ ಸಮಾಜವನ್ನು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಂತೆ ಬಿಂಬಿಸಲಾಗಿತ್ತು. ಇದರಿಂದ ನಮ್ಮ ಸಮಾಜಕ್ಕೆ ಸಿಗಬೇಕಿದ್ದ ರಾಜಕೀಯ ಸ್ಥಾನಮಾನ, ಸರ್ಕಾರದ ಸವಲತ್ತುಗಳು ಮರೀಚಿಕೆಯಾಗಿವೆ. ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ರೆಡ್ಡಿ ಸಮಾಜದ ಜನಸಂಖ್ಯೆ 40 ಲಕ್ಷಕ್ಕೂ ಹೆಚ್ಚಿದೆ. ಒಳಪಂಗಡಗಳಿಂದಾಗಿ ಇದು ಮರೆಯಾಗಿದೆ. ಹೀಗಾಗಿ ಶೈಕ್ಷಣಿಕ ಗಣತಿದಾರರು ಬಂದಾಗ ಸಮಾಜದ ಬಂಧುಗಳು ಒಳಪಂಗಡಗಳನ್ನು ಬಿಟ್ಟು ರೆಡ್ಡಿ ಎಂದೇ ಜಾತಿ ಹಾಗೂ ಉಪಜಾತಿ ಕಾಲಂನಲ್ಲಿ ಬರೆಸಬೇಕೆಂದು ಸಮಾಜದ ಬಂಧುಗಳಿಗೆ ಕರೆ ಕೊಟ್ಟರು. ಇವತ್ತಿನ ದಿನ ನನಗೆ ಗೊತ್ತಿದ್ದಂಗೆ 7,000 ನಾವು ನಮ್ಮ ಒಂದು ಪರೀಕ್ಷೆ ಬಂದಾಗ ಯಾರೇ ಇರಲಿ, ಹೆಣ್ಮಕ್ಳು ಅಥವಾ ಗಂಡಸರು ಇರಲಿ, ಅವ್ರು ಬಂದಾಗ ರೆಡ್ಡಿ ಅವಶ್ಯಕತೆ ಏನಿಲ್ಲ, ರೆಡ್ಡಿ ಅಂತಾನೆ ಬರ್ಸ್ಬೋದು. ಯಾಕೆ ನಾವು ಬರ್ಸ್ಬೇಕು ಅಂತಂದ್ರೆ ಈ ಸೌಲಭ್ಯಗಳೆಲ್ಲ ಕಡಿಮೆ ಆಗ್ತಾ ಇದೆ. ನಮ್ಗೇನು ಒಂದು ಇವತ್ತು ನೋಡಿ, ನಾವು ಎಲ್ಲಾ ಸಣ್ಣ ಸಣ್ಣ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿದ್ದೀವಿ. ಇಷ್ಟು ಜನಸಂಖ್ಯೆ ಇದ್ರೂ ಸಹ ನಮ್ಗೆ ಒಂದು ನಿಗಮ ಮಂಡಳಿ ಇಲ್ಲ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ರಾಜ್ಯ ಸರ್ಕಾರ ಮುಂದುವರೆದ ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವ ಮೂಲಕ ಪರಿಶಿಷ್ಟ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ. ಸರ್ಕಾರ ಈ ನಿರ್ಧಾರ ಹಿಂಪಡೆಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ನಮ್ಮ ಸಮುದಾಯ ಕಲಿಸಲಿದೆ ಎಂದು ವಾಲ್ಮೀಕಿ ಸಮುದಾಯ ಮುಖಂಡ ಆನಂದ್ ಎಚ್ಚರಿಕೆ ನೀಡಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ತಾಲೂಕು ವಾಲ್ಮೀಕಿ ಸಂಘದ ವತಿಯಿಂದ ಎಸ್ಟಿ ವರ್ಗಕ್ಕೆ ಕುರುಬ ಸಮುದಾಯವನ್ನು ಸೇರಿಸುವ ಸರ್ಕಾರ ನಿರ್ಧಾರದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆಯ ವೇಳೆ ಮಾತನಾಡಿದ ವಾಲ್ಮೀಕಿ ಸಮುದಾಯ ಮುಖಂಡ ಆನಂದ್ ಅವರು, ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ವರ್ಗಗಳ ಮೇಲೆ ದುರುದ್ದೇಶ ಹೊಂದಿದೆ. ಈ ಕಾರಣದಿಂದಲೇ ಇಲ್ಲಸಲ್ಲದ ಕೆಲಸಗಳನ್ನು ಮಾಡುತ್ತಿದೆ. ಈಗಾಗಲೇ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದ ವರದಿಯನ್ನು ಮತ್ತೆ ಜಾರಿಗೆ ಮಾಡಲು ಮುಂದಾಗುತ್ತಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದುವರೆದ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆ. ಈಗಾಗಲೇ 18% ಮೀಸಲಾತಿ ಪಡೆದುಕೊಳ್ಳುತ್ತಿರುವ ಕುರುಬ ಸಮಾಜವನ್ನು ಎಸ್ಟಿ ವರ್ಗಕ್ಕೆ ಸೇರಿಸಬೇಕಾದ ಅನಿವಾರ್ಯವಾದರೂ ಏನು? ಕುರುಬ ಸಮುದಾಯ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆಯಾದರೆ ನಮಗೆ ತುಂಬಾನೇ ಅನಾನುಕೂಲವಾಗಲಿದೆ. ಈಗಾಗಲೇ ರಾಜ್ಯಾದ್ಯಂತ ನಾಯಕ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಕೂಡಲೇ ಸರ್ಕಾರ ಈ ಅವೈಜ್ಞಾನಿಕ ನಿರ್ಧಾರದಿಂದ ಹಿಂದೆ ಸರಿಯಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಣ್ಮುಚ್ಕೊಂಡು ಕೊಡ್ತಾ ಇದೆ. ಏನೋ ತಡವಾರ ಅಂತಂದ್ರೆ ಅದನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಅದನ್ನ ಕೊಡ್ತಕ್ಕಂಥ ಅಧಿಕಾರಿಗಳು ಕೂಡ ಕಾನೂನಾತ್ಮಕವಾಗಿರ್ತಕ್ಕಂಥ ಏನು ಶಿಕ್ಷೆಯನ್ನ ಒಳಪಡಿಸ್ತೀರಾ, ದಯವಿಟ್ಟು ಅದನ್ನು ತೀವ್ರವಾಗಿ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಪ್ರಮಾಣ ಪತ್ರಗಳನ್ನು ನೀಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಏನು ಸ್ವಾಮೀಜಿಗಳು ಮನವಿ ಪತ್ರಗಳನ್ನು ಕೊಡುವುದರ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಸ್ವಾಮೀಜಿಗಳೇನಾದರೂ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಕರೆ ಕೊಟ್ರೆ ತಾಲೂಕು, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥ ತೀವ್ರ ಉಗ್ರ ಹೋರಾಟ ಹಮ್ಮಿಕೊಳ್ತೀವಂತ ವಿಚಾರವನ್ನ ಎಚ್ಚರಿಕೆಯನ್ನು ಕೊಡದ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಘನವೆತ್ತ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಮನವಿ ಪತ್ರಗಳನ್ನು ಸಲ್ಲಿಸಬೇಕು ಅಂತ ಸವಿನಯವಾಗಿ ಎಲ್ಲ ದಲಿತ ಮುಖಂಡರ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯರವರು ದಲಿತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವತ್ತು ಏನಂದ್ರೆ ಜಾತಿಗಳನ್ನ ಎತ್ತಿಕಟ್ಟಿ ಅವರು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಈಗ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅವರು ಲಾಬಿ ಮಾಡ್ತಾ ಇದ್ದಾರೆ.
ಇದು ಒಂದು ಹುನ್ನಾರ. ಏನಂದ್ರೆ ಈಗ ಕುರುಬರು 2A ನಲ್ಲಿ 18% ಮೀಸಲಾತಿಯನ್ನು ಪಡಿತಾ ಇದ್ದಾರೆ. ಆದರೆ ಅವ್ರಿಗೆ ಏನು ಕಡಿಮೆ ಇದೆ ಅಂತೇಳಿ ಈಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬೇಕಂತ ಇದ್ದಾರೆ. ಅವ್ರ ಉದ್ದೇಶ ಏನು? ನಮ್ಮ ದಲಿತರ ಹಕ್ಕುಗಳನ್ನ ಕಸಿಯುವಂತ ಇದಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ಬಳಿಕ ತಾಲೂಕು ವಾಲ್ಮೀಕಿ ಸಮುದಾಯ ಅಧ್ಯಕ್ಷ NV ಗಂಗಾಧರ್ ಮಾತನಾಡಿದರು. ಈ ವೇಳೆ ತಹಸೀಲ್ದಾರ್ ಸಿಗ್ಬತುಲ್ಲಾರವರ ಮೂಲಕ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ವಾಲ್ಮೀಕಿ ಸಮುದಾಯದ ಮುಖಂಡರು ಸಲ್ಲಿಸಿದರು. ಈ ಸಮಯದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬೀಚಗಾನಹಳ್ಳಿ ನರೇಂದ್ರ, ಚೆಂಡೂರು ರಾಮಂಜಿ, ಅಂಜಿನಪ್ಪ, ಹರಿಕೃಷ್ಣ, ಮಹೇಶ್, ಶ್ರೀನಿವಾಸ್ ಸೇರಿದಂತೆ ಹಲವರು ಹಾಜರಿದ್ದರು. ಇನ್ನು ಕುರುಬ ಸಮುದಾಯವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆಯನ್ನು ಖಂಡಿಸಿ ಗುಡಿಬಂಡೆ ವಾಲ್ಮೀಕಿ ಸಂಘದ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ದಲಿತ ವಿರೋಧಿ ಸಿದ್ದರಾಮಯ್ಯಗೆ ಬೇಕೇ ಬೇಕು, ನ್ಯಾಯ ಬೇಕು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಚಾರಿ ಮೀನು ಮಾರಾಟ ವ್ಯವಸ್ಥೆ ಮಾಡಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಸೂಕ್ತ ಸ್ಥಳಗಳಲ್ಲಿ ಮೀನು ಮಾರಾಟ ಕೇಂದ್ರಗಳನ್ನು ತೆರೆಯಲು ಉದ್ದೇಶಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಕಂಪನಿ 1.66 ಲಕ್ಷ ರು ನಿವ್ವಳ ಲಾಭ ಗಳಿಸಿದೆ. ಸದಸ್ಯರು ಮುಂದಿನ ದಿನಗಳಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕೆಂದು ಕಂಪನಿ ಜಿಲ್ಲಾಧ್ಯಕ್ಷ ಕೆ ಲಿಂಗರಾಜು ತಿಳಿಸಿದರು. ತಾಲೂಕಿನ ಹೆಬ್ಬಾಳ ಮತ್ತು ಮರಗದ ಕೆರೆಯಲ್ಲಿ ಮೀನು ಮರಿಗಳಿಂದ 13 ಲಕ್ಷ ನಿರೀಕ್ಷಿಸಲಾಗಿದೆ ಎಂದರು. ಕಂಪನಿ ಸಿಇಒ ನಂಜುಂಡಸ್ವಾಮಿ ಪಿ ಸಂಘದ ಜಮಾ ಖರ್ಚನ್ನು ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದರು. ಸರಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ರೈಸ್ ಮಿಲ್ಗಳಿಗೆ ಅನ್ನಭಾಗ್ಯದ ಅಕ್ಕಿ ಮಾರಾಟ ಮಾಡುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬಡವರಿಗೆ ಸಿಗಬೇಕಾದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದ್ದು, ಅನ್ನಭಾಗ್ಯದ ಅಕ್ಕಿ ಮಾರಾಟ ಮಾಡುತ್ತಿರುವ ಕೆಲ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರವೇ ಸಮರ ಸೇನೆ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿದ ಕರವೇ ಸಮರ ಸೇನೆ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಅವರು, ಹಸಿವು ಮುಕ್ತ ಕರ್ನಾಟಕ ಮಾಡಲು ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಆದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕಾಳಸಂತೆಯಲ್ಲಿ ಅಕ್ಕಿಯನ್ನು 25 ರೂಪಾಯಿಗೆ ಮಾರಾಟ ಮಾಡಿ ಬಡವರ ಹೊಟ್ಟೆ ಮೇಲೆ ಬರೆ ಹಾಕುತ್ತಿದ್ದಾರೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುತ್ತಿರುವ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದರು. ಬಟ್ಟೆ ಮಳಿಗೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಬ್ರಾಂಡೆಡ್ ಫ್ಯಾಕ್ಟರಿ ಎನ್ನುವ ಬಟ್ಟೆ ಮಳಿಗೆಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳು ಭಸ್ಮವಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿದರು. ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನೂತನ ಬಂಜಾರ ಸಮುದಾಯದ ಕಚೇರಿ ಉದ್ಘಾಟನೆ ಯಶಸ್ವಿಯಾಗಿ ನಡೆಯಿತು. ಕೊರಟಗೆರೆ ತಾಲೂಕು ಬಂಜಾರ ಸಂಘದಿಂದ ಕಚೇರಿ ಉದ್ಘಾಟನೆಯನ್ನು ಗಣ್ಯರು ನೆರವೇರಿಸಿದರು. ರಾಜ್ಯ ಬಂಜಾರ ದಳ ಸಂಸ್ಥಾಪಕ ತಿಪ್ಪನಾಯಕ್ ಮಾತನಾಡಿ, ಬಂಜಾರ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದು ಅಭಿವೃದ್ಧಿಯಾಗಬೇಕಿದೆ. ತಾಲೂಕು ಮಟ್ಟದಲ್ಲಿ ಸಮುದಾಯ ಭವನ ಇಲ್ಲದಿರುವುದು ಬೇಸರದ ಸಂಗತಿ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮುದಾಯವನ್ನು ಗುರುತಿಸಿ ತಾಲೂಕು ಮಟ್ಟದಲ್ಲಿ ಒಂದು ಸಮುದಾಯ ಭವನ ಮಂಜೂರು ಮಾಡಿಸಿಕೊಡಬೇಕೆಂದರು. ಇನ್ನು ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ನಾಯಕ್ ಮಾತನಾಡಿ, ತಾಲೂಕಿನಲ್ಲಿ 24 ತಾಂಡಗಳಿದ್ದು ತಾಂಡಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಎಲ್ಲಾ ತಾಂಡಗಳಿಗೂ ಸಮುದಾಯ ಭವನ ನಿರ್ಮಿಸಲು ಶ್ರಮಿಸುವುದಾಗಿ ತಿಳಿಸಿದರು. ನಂಜನಗೂಡು ನಗರದಲ್ಲಿ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲಾಯಿತು. ಸಂಸ್ಥೆಯ ಅಧ್ಯಕ್ಷ ಸುರೇಂದ್ರ ಮಾತನಾಡಿ, ಶಿಕ್ಷಕರ ತ್ಯಾಗ, ಶ್ರಮ ಅನನ್ಯವಾಗಿದೆ. ಮೌಲ್ಯಯುತ ಶಿಕ್ಷಣ ಬಹಳ ಮುಖ್ಯವಾಗಿದೆ. ಶಿಕ್ಷಕರ ಪಾಠದಿಂದ ವಿದ್ಯಾರ್ಥಿಗಳ ವ್ಯಕ್ತಿ ವಿಕಸನಕ್ಕೆ ಬಹಳ ಸಹಕಾರಿಯಾಗಿದೆ. ಶಿಕ್ಷಕರ ಪರಿಶ್ರಮ ಅಪಾರವಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಮಾತೃ, ಪಿತೃ ಮತ್ತು ಗುರುವಿಗೆ ಮಹತ್ತರ ಸ್ಥಾನ ಇದೆ. ಒಬ್ಬ ಒಳ್ಳೆಯ ಗುರು ಒಂದು ಪೀಳಿಗೆಯ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದರು. ಶಿವಕುಮಾರ್ ಮಾತನಾಡಿ, ಶಿಕ್ಷಕರು ಮಗುವಿನ ಮನಸ್ಥೈರ್ಯ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡಬೇಕು. ಮೌಲಿಕ ಶಿಕ್ಷಣ ಬಹಳ ಮುಖ್ಯ. ಧನಾತ್ಮಕವಾಗಿ ಮಕ್ಕಳಿಗೆ ವಿಶ್ವಾಸ ತುಂಬಬೇಕು. ಶಿಕ್ಷಕರು ಮಕ್ಕಳಿಗೆ ಪರಿಪೂರ್ಣತೆಯಿಂದ ಪಾಠ ಮಾಡಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಸಾಂಸ್ಕೃತಿಕ ಚಟುವಟಿಕೆ ವಿಜೇತರಾದ ಶಿಕ್ಷಕರಿಗೆ ಬಹುಮಾನ ನೀಡಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ನಾಗರಿಕರ ಆಕ್ರೋಶ. ಹೆದ್ದಾರಿ ಕಾಮಗಾರಿ ತಡ ಮಾಡುತ್ತಿರುವ ಹೆದ್ದಾರಿ ಪ್ರಾಧಿಕಾರ. 1 ವರ್ಷ ಕಳೆದರೂ ಪೂರ್ಣಗೊಳ್ಳದ ಕಾಮಗಾರಿ. ಮರಗಳ ಮಾರಣ ಹೋಮ ಮಾಡಿದ ಹೆದ್ದಾರಿ ಪ್ರಾಧಿಕಾರ. ರಾಜ್ಯ ಮಾಹಿತಿ ಆಯುಕ್ತರ ಜೊತೆ ಅಧಿಕಾರಿಗಳ ಸಭೆ. ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಾಗಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಹಿತಿ ನೀಡಲು ನಿರ್ಲಕ್ಷ್ಯ ಮಾಡಿದ 287 ಅಧಿಕಾರಿಗಳಿಗೆ 28 ಲಕ್ಷ ದಂಡ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಂಪತಿಗಳು ಚಿಕ್ಕಬಳ್ಳಾಪುರಕ್ಕೆ ಭೇಟಿ. ನಗರದ ಚರ್ಚ್ನಲ್ಲಿ ಚಿತ್ರೀಕರಣದ ಪ್ರಯುಕ್ತ ಬಂದಿದ್ದ ನಟ ಶಿವಣ್ಣ, ಅಭಿಮಾನಿ ಮಹೇಶ್ ಮನೆಗೆ ಭೇಟಿ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದೇ ನಮೂದಿಸಲು ಬಲಗೈ ಸಮುದಾಯದ ಒಕ್ಕೂಟದ ಮುಖಂಡರ ಮನವಿ. ಜಾತಿ ಗಣತಿಯಲ್ಲಿ ಉಪಜಾತಿ ನಮೂದಿಸದೆ ಹೊಲೆಯ ಎಂದೇ ನಮೂದಿಸಲು ವಿನಂತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.